ಸಂಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ಹರಿವಾಯುಗುರುಗಳ ವಿಶೇಷ ಅನುಗ್ರಹದಿಂದ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ 11 ಅಧ್ಯಾಯಗಳನ್ನ ಶ್ರವಣ ಮಾಡಿ ಪಾಠ ಕೇಳಿ ಭಗವಂತನಿಗೆ ನಾವು ಸಮರ್ಪಣೆ ಅಂತನ್ನೋದನ್ನ ಮಾಡಿದ್ದೇವೆ. ಜಂಬೂಖಂಡ ನಿರ್ಮಾಣ ಪರ್ವ ಅಥವಾ ಇನ್ನೊಂದು ಹೆಸರು ಅದಕ್ಕೆ ಜಂಬೂಖಂಡ ವಿನಿರ್ಮಾಣ ಪರ್ವ ಅಂತ 2 ಹೆಸರಿದೆ ಅದಕ್ಕೆ. ಇಲ್ಲಿ ಒಟ್ಟಿನಲ್ಲಿ ಆ ಜಂಬೂಖಂಡ ನಿರ್ಮಾಣ ಪರ್ವವನ್ನ ಕೇಳಿದ್ದಾಯ್ತು. ಭಾರತ ದೇಶದ ವ್ಯಾಪ್ತಿ ಎಷ್ಟು ದೊಡ್ಡದು ಅಂತ ತಿಳ್ಕೊಂಡಿದ್ದಾಯ್ತು. ಅಲ್ಲಿಂದ ಇನ್ನು ಮುಂದಕ್ಕೆ ಭೂಮಿ ಪರ್ವ ಅಂತ ಇದರ ಹೆಸರು. ಆ ಜಂಬೂಖಂಡದಲ್ಲೇ ಇನ್ನು ಜಂಬೂ ದ್ವೀಪ ಆಯ್ತು, ಕುಶ, ಕ್ರೌಂಚ, ಶಾಖ ಇತ್ಯಾದಿ ದ್ವೀಪಗಳ ಬಗ್ಗೆ, ಟೋಟಲಿ ಭೂಮಿಯ ಬಗ್ಗೆ ನಿರೂಪಣೆ ಮಾಡಿಕೊಡತಕ್ಕಂತಹ ಒಂದು ಭಾಗ ಇಲ್ಲಿ ಹೇಳ್ತಾರೆ. ಜಂಬೂಖಂಡಸ್ತ್ವಯ ಪ್ರೋಕ್ತೋ ಯಥಾವಧಿಹ ಸಂಜಯ ವಿಷ್ಕಂಭಮಸ್ಯ ಪ್ರಬ್ರೂಹಿ ಪರಿಮಾಣಂಚ ತತ್ವತಃ ಸಮುದ್ರಸ್ಯ ಪ್ರಮಾಣಂಚ ಸಮ್ಯಗಚ್ಛಿದ್ರ ದರ್ಶನ ಶಾಕದ್ವೀಪಂಚ ಮೇ ಬ್ರೂಹಿ ಕುಶದ್ವೀಪಂಚ ಸಂಜಯ ಶಾಲ್ಮಲಂಚೈವ ತತ್ವೇನ ಕ್ರೌಂಚದ್ವೀಪಂ ತಥೈವ ಚ ಬ್ರೂಹಿ ಗಾವಲ್ಗಣೆ ಸರ್ವಂ ರಾಹೋ ಸೋಮಾರ್ಕಯೋಸ್ತಥಾ ರಾಜನ್ ಸುಬಹವೋ ದ್ವೀಪಾಃ ಯೈರಿದಂ ಸಂತತಂ ಜಗತ್ ಸಪ್ತತ್ವಹಂ ಪ್ರವಕ್ಷ್ಯಾಮಿ ಚಂದ್ರಾದಿತ್ಯೋ ಗ್ರಹಾನ್ ತಥಾ 18,000 ಯೋಜನಾನಾಂ ವಿಶಾಂಪತೆ ಷಟ್ಶತಾನಿ ಚ ಪೂರ್ಣಾನಿ ವಿಷ್ಕಂಭೋ ಜಂಬು ಪರ್ವತಃ ಲಾವಣಸ್ಯ ಸಮುದ್ರಸ್ಯ ವಿಷ್ಕಂಭೋ ದ್ವಿಗುಣ ಸ್ಮೃತಃ ನಾನಾ ಜನಪದ ಕೀರ್ಣೋ ಮಣಿವಿದ್ರುಮ ಚಿತ್ರಿತಃ ನೈಕಧಾತು ವಿಚಿತ್ರೈಶ್ಚ ಪರ್ವತೈರುಪಶೋಭಿತಃ ಸಿದ್ಧಚಾರಣ ಸಂಕೀರ್ಣಃ ಸಾಗರಃ ಪರಿಮಂಡಲಃ ಶಾಕದ್ವೀಪಂಚ ವಕ್ಷ್ಯಾಮಿ ಯಥಾವದಿಹ ಪಾರ್ಥಿವ ಶೃಣು ಮೇ ತ್ವಂ ಯಥಾ ನ್ಯಾಯಂ ಬ್ರುವತಃ ಕುರು ನಂದನ ಜಂಬೂದ್ವೀಪ ಪ್ರಮಾಣೇನ ದ್ವಿಗುಣಃ ಸ ನರಾಧಿಪ ವಿಷ್ಕಂಭೇನ ಮಹಾರಾಜ ಸಾಗರೋಪಿ ಭಾಗಶಃ ಕ್ಷೀರೋದೋ ಭರತಶ್ರೇಷ್ಠ ಯೇನ ಸಂಪರಿವಾರಿತಃ ತತ್ರ ಪುಣ್ಯಾ ಜನಪದಾ ನ ತತ್ರ ಮ್ರಿಯತೆ ಜನಃ ಕುತ ಏವ ಹಿ ದುರ್ಭಿಕ್ಷಂ ಕ್ಷಮಾ ತೇಜೋಯುತಾ ಹಿತೆ ಶಾಕದ್ವೀಪಸ್ಯ ಸಂಕ್ಷೇಪೋ ಯಥಾವದ್ ಭರತರ್ಷಭ ಉಕ್ತ ಏವ ಮಹಾರಾಜ ಕಿಮನ್ಯಚ್ಛ್ರೋತುಮಿಚ್ಛಸಿ ಶಾಕದ್ವೀಪಸ್ಯ ಸಂಕ್ಷೇಪೋ ಯಥಾವದಿಹ ಸಂಜಯ ಉಕ್ತಸ್ತ್ವಯಾ ಮಹಾಭಾಗ ವಿಸ್ತರಂ ಬ್ರೂಹಿ ತತ್ವತಃ ತಥೈವ ಪರ್ವತಾ ರಾಜನ್ ಸಪ್ತಾತ್ರ ಮಣಿಭೂಷಿತಾಃ ರತ್ನಾಕರಾಸ್ತಥಾ ನದ್ಯಾಃ ನದ್ಯಃ ತೇಷಾಂ ನಾಮಾನಿ ಮೇ ಶೃಣು ಅತೀವ ಗುಣವತ್ ಸರ್ವಂ ತತ್ರ ಪುಣ್ಯಂ ಜನಾಧಿಪ ದೇವರ್ಷಿ ಗಂಧರ್ವಯುತಃ ಪರಮೋ ಮೇರುರುಚ್ಯತೆ ಪ್ರಾಗಾಯತೋ ಮಹಾರಾಜ ಮಲಯೋ ನಾಮ ಪರ್ವತಃ ಯತೋ ಮೇಘಾಃ ಪ್ರವರ್ತಂತೆ ಪ್ರಭವಂತಿ ಚ ಸರ್ವಶಃ ತತಃ ಪರೇಣ ಕೌರವ್ಯಾ ಜಲಧಾರೋ ಮಹಾಗಿರಿಃ ಯತ್ರ ನಿತ್ಯಮುಪಾದತ್ತೆ ವಾಸವಃ ಪರಮಂ ಜಲಂ ಯತೋ ವರ್ಷಂ ಪ್ರಭವತಿ ವರ್ಷಾಕಾಲೇ ಜನೇಶ್ವರ ಉಚ್ಚೈರ್ಗಿರಿರೈವತಕೋ ಯತ್ರ ನಿತ್ಯಂ ಪ್ರತಿಷ್ಠಿತಾ ರೈವರೇವತಿ ದಿವಿ ನಕ್ಷತ್ರಂ ಪಿತಾಮಹ ಕೃತೋ ವಿಧಿಃ ಉತ್ತರೇಣ ತು ರಾಜೇಂದ್ರ ಶ್ಯಾಮೋ ನಾಮ ಮಹಾಗಿರಿಃ ಯತಶ್ಯಾಮತ್ವಮಾಪನ್ನಾಃ ಪ್ರಜಾ ಜನಪದೇಶ್ವರ ಸುಮಹಾನ್ ಸಂಶಯೋ ಮೇದ್ಯ ಪ್ರೋಕ್ತಂ ಸಂಜಯ ಯತ್ವಯಾ ಪ್ರಜಾಃ ಕಥಂ ಸೂತಪುತ್ರ ಸಂಪ್ರಾಪ್ತಾ ಶಾಮ್ಯತಾಮಿಹ ಸರ್ವೇಷ್ವೇವ ಮಹಾಪ್ರಾಜ್ಞಾ ದ್ವೀಪೇಷು ಕುರುನಂದನ ಗೌರಃ ಕೃಷ್ಣಶ್ಚ ವರ್ಣೌ ದ್ವೌ ತಯೋರ್ವರ್ಣಾಂತರಂ ನೃಪ ಶ್ಯಾಮೋ ಯಸ್ಮಾತ್ ಪ್ರವೃತ್ತೋ ವೈ ತತ್ತೇ ವಕ್ಷ್ಯಾಮಿ ಭಾರತ ಆಸ್ತೇತ್ರ ಭಗವಾನ್ ಕೃಷ್ಣಸ್ತತ್ಕಾಂತ್ಯಾ ಶ್ಯಾಮತಾಂಗತಃ ತತಃ ಪರಂ ಕೌರವೇಂದ್ರ ದುರ್ಗಶೈಲೌ ಮಹೋದಯಃ ಕೇಸರಿ ಕೇಸರಯುತೋ
ಯತೋ ವಾತಃ ಪ್ರವಾಯತಿ ತೇಷಾಂ ಯೋಜನ ವಿಷ್ಕಂಭೋ ದ್ವಿಗುಣಃ ಪ್ರವಿಭಾಗಶಃ ವರ್ಷಾಣಿ ತೇಷು ಕೌರವ್ಯ ಸಂಪ್ರೋಕ್ತಾನಿ ಮನೀಷಿಭಿಃ. ಪರಮಸುಂದರವಾದ ಕ್ರಮದಲ್ಲಿ ಭೂಮಿಯ ಬೇರೆ ಬೇರೆ ದ್ವೀಪಗಳ ಬಗ್ಗೆ ನಮಗೀಗ ತಿಳಿಸಿಕೊಡ್ತಾ ಇದ್ದಾರೆ. ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ, ಜಂಬೂ ದ್ವೀಪ ಅಥವಾ ಸುದರ್ಶನ, ಜಂಬುವಿಗೆ ಸುದರ್ಶನ ದ್ವೀಪ ಅಂತ ಇನ್ನೊಂದು ಹೆಸರು. ಅಂತಹ ಜಂಬೂ ದ್ವೀಪದ ಬಗ್ಗೆ ನನಗೆ ತಿಳಿಸಿಕೊಟ್ಟಿ, ಆ ಜಂಬೂ ದ್ವೀಪ ಎಷ್ಟಿದೆ ಅನ್ನೋದನ್ನ ನಮಗೆ ತಿಳಿಸಿಕೊಡಬೇಕು. ಆ ಜಂಬೂ ದ್ವೀಪದ ಪ್ರಮಾಣ ಎಷ್ಟು ದೊಡ್ಡದು, ಏನ್ ಕಥೆ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಾಗ್ಬೇಕೀಗ. ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ ಅನ್ನೋದೆಲ್ಲ ನನಗೆ ಹೇಳಬೇಕು. ಇಲ್ಲಿ ಬರೋ ಪ್ರಾಬ್ಲಮ್ ಏನ್ ಗೊತ್ತಾ, ಜಂಬೂ ದ್ವೀಪ ಎಷ್ಟಿದೆ ಅನ್ನೋದ್ರ ಬಗ್ಗೆ ಡೌಟೇ ಇಲ್ಲ ಯಾರಿಗೂ. ಅಯಂ ದ್ವೀಪ ಸಾಗರಶ್ಚ ಲಕ್ಷ ಯೋಜನ ವಿಸ್ತೃತ ಅಂತ ಅತ್ಯಂತ ಸ್ಪಷ್ಟವಾಗಿ ಜಂಬೂ ದ್ವೀಪ 1,00,000 ಯೋಜನ ವಿಸ್ತಾರವಾಗಿದೆ ಅನ್ನೋದು ಪ್ರಸಿದ್ಧವೇ. ವಾದಿರಾಜರು ವ್ಯಾಖ್ಯಾನ ಮಾಡಿ, ಜಂಬೂ ದ್ವೀಪಸ್ಯ ಆಯಾಮ ವಿಸ್ತಾರಸ್ತು 1,00,000 ಯೋಜನ ಪರಿಮಿತಃ ಇತಿ ಸುಪ್ರಸಿದ್ಧಂ. ಜಂಬೂ ದ್ವೀಪದ ಎತ್ತರ, ಅಗಲ, ಉದ್ದ ಅದೆಲ್ಲ 1,00,000 ಯೋಜನ ಅಂತ ಸುಪ್ರಸಿದ್ಧವಾದ ಪ್ರಮೇಯ. ಮತ್ತೆ ಏನ್ ಕೇಳ್ತಾ ಇದ್ದಾನೆ, ಜಂಬೂ ದ್ವೀಪದ ವಿಸ್ತಾರದ ಬಗ್ಗೆ ನಂಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾನೆ ಅಂದಾಗ, ಏನ್ ಜಂಬೂ ದ್ವೀಪದ ವಿಸ್ತಾರ ಅಂದ್ರೆ ವಾದಿರಾಜರು ವ್ಯಾಖ್ಯಾನ ಮಾಡ್ತಾರೆ, ಅಸ್ಯೈವ ದ್ವೀಪಸ್ಯ ಊರ್ಧ್ವ ಅಧೋಭಾಗ ವಿಸ್ತಾರ ರೂಪ ಘನತಾಂ ತತ್ಪ್ರಮಾಣಂಚ ಬ್ರೂಹಿ, ವಿಷ್ಕಂಭವನ್ನ ಹೇಳು ಅಂತ ಹೇಳಿದ್ದವು. ಜಂಬೂ ದ್ವೀಪ ಎಷ್ಟಿದೆ, ಅದರ ಆಯಾಮ ಎಷ್ಟು, ಅದರ ವಿಸ್ತಾರ ಎಷ್ಟು, ಮೋಸ್ಟ್ ಫೇಮಸ್ ಅದು. ಜಂಬೂ ದ್ವೀಪದ ಆಯಾಮ, ಜಂಬೂ ದ್ವೀಪದ ವಿಸ್ತಾರ, ಅದು 1,00,000 ಯೋಜನ ಅನ್ನೋದು ಫೇಮಸ್. ಅದು 1,00,000 ಯೋಜನ ಅನ್ನೋದು ಅದು ಫೇಮಸ್ಸು. ಮತ್ ಏನ್ ಹೇಳ್ಬೇಕು ಅಂತಂದ್ರೆ, ಊರ್ಧ್ವಾಧೋಭಾಗ ವಿಸ್ತಾರ, ಜಂಬೂ ದ್ವೀಪದ ಕೆಳಗಿನಿಂದ ಹಿಡಿದು ಮೇಲ್ಗಡೆಯವರೆಗೂ, ಕೆಳಗಿನಿಂದ ಮೇಲ್ಗಡೆಯವರೆಗೂ, ಮೇಲುಭಾಗದವರೆಗೂ ಎಷ್ಟು ವಿಸ್ತಾರ ಅದನ್ನ ಹೇಳು ಅಂತ ಪ್ರಶ್ನೆ. ಆದ್ದರಿಂದ ಅದನ್ನ ವಿಷ್ಕಂಭ ಅಂತ ಕರೆದ್ರು. ವಿಷ್ಕಂಭ ಅಂತಂದ್ರೆ ಏನು, ಶಬ್ದಾರ್ಥ ಏನು, ಎಷ್ಟು ದಪ್ಪ ಇದೆ, ಅದರ ಗಾತ್ರ ಏನು, ಕೆಳಗಿಂದ ಮೇಲ್ತನಕ ಎಷ್ಟಿದೆ. ಯಾಕೆ ಅಂತಂದ್ರೆ ಎಲ್ಲಾ ಕಡೆನೂ ಅಷ್ಟೇ, ಬರೀ ಇಲ್ಲಿ ಮಾತ್ರ ಜಂಬೂ ದ್ವೀಪಕ್ಕೆ ಮಾತ್ರ ಅಲ್ಲ, ಶಾಖದ್ವೀಪ, ಕುಶ, ಕ್ರೌಂಚ, ಶಾಲ್ಮಲ ಎಲ್ಲಕ್ಕೂ ಹಾಗೆ ತಗೋಬೇಕು ನಾವು ಇದನ್ನ. ಯಾಕೆ ಅಂತಂದ್ರೆ ಘನೀಭೂತ ದ್ವೀಪ ಸಮುದ್ರಾಣ ಮಧೋಭಾಗೆ ಆಧಾರಭೂತ ಲೋಕಾಲೋಕ ಪರ್ವತ ಪರ್ಯಂತಂ ಮಂಡಲಾಕಾರೇಣ ವರ್ತಮಾನೋ ಭೂಪ್ರದೇಶ ಭೂಮಿರಿತ್ಯುಚ್ಯತೆ. ವಾದಿರಾಜರು ಸ್ಪಷ್ಟ ಹೇಳ್ತಾರೆ. ಈಗ ಒಂದೊಂದು ದ್ವೀಪಗಳು, ಆ ಎಲ್ಲ ದ್ವೀಪಗಳಿರೋದು ಭೂಮಿಲ್ ತಾನೆ. ಆ ಭೂಮಿಯಿಂದ ಇನ್ನೂ ಹೊರಗೆ ಹೋದಾಗ ಹೊರಗೆ ಕಾಣುವಂಥದ್ದು ಲೋಕಾಲೋಕ ಪರ್ವತ. ಆ ಲೋಕಾಲೋಕ ಪರ್ವತ ಒಂದು ಸರ್ಕಲ್ ಶೇಪ್ ಅಲ್ಲಿದೆ. ಆ ಲೋಕಾಲೋಕ ಪರ್ವತ ತನಕ ಇರುವಂತಹ ಎಲ್ಲ ಪ್ರದೇಶಗಳನ್ನು ನಾವು ಭೂಮಿ ಅಂತಾನೆ ಕರೆಯೋದು. ಇಲ್ಲಿ ತನಕ ಲೋಕಾಲೋಕ ಪರ್ವತದವರೆಗೂ ಇರುವಂತಹ ಎಲ್ಲ ಪ್ರದೇಶ ಏನಿದೆ ಅದನ್ನ ಭೂಮಿ ಅಂತ ಕರಿತೇವೆ. ಆದ್ದರಿಂದ ನಮಗಿಲ್ಲಿ ಏನ್ ಹೇಳಬೇಕು, ಯಾವ ಪ್ರಶ್ನೆಗೆ ಉತ್ತರ ಕೊಡಬೇಕು ಸಂಜಯ ಧೃತರಾಷ್ಟ್ರನ ಪ್ರಶ್ನೆಗೆ ಅಂದ್ರೆ, ಕೆಳಗಿನಿಂದ ಮೇಲ್ಗಡೆ ತನಕ ಎಷ್ಟು ದಪ್ಪ ಆಗತ್ತೆ, ಎಷ್ಟು ವಿಸ್ತಾರ ಇದೆ ಅನ್ನೋದನ್ನ ಹೇಳು. ಅಷ್ಟೇ. ಎಷ್ಟಿದೆ ಅಂತಂದ್ರೆ ಸುಸ್ಪಷ್ಟ, 1,00,000 ಯೋಜನ ವಿಸ್ತಾರ ಅದು ಅಂತ ಸ್ಪಷ್ಟ. ಎತ್ತರ ಎಷ್ಟಿದೆ ಅದನ್ನ ಹೇಳು ಅನ್ನೋದನ್ನ ನಮಗೆ ಇವನಿಲ್ಲಿ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಸಮುದ್ರ ಎಷ್ಟು, ಶಾಖದ್ವೀಪದ ವೈಭವ ಏನು, ಕುಶದ್ವೀಪ ಇದರ ಬಗ್ಗೆನು ನೀನ್ ನಮಗೆ ತಿಳಿಸಿಕೊಡಬೇಕು. ಬರೀ ಇದೊಂದೇ ಅಲ್ಲ, ಕುಶದ್ವೀಪ ಮತ್ತು ಶಾಖದ್ವೀಪ ಆ ಎರಡೂ ದ್ವೀಪಗಳ ಬಗ್ಗೆ ತಿಳಿಸಿಕೊಡಬೇಕು.
ತಿಳಿಸ್ಕೊಡ್ಬೇಕು ಅಂತ ಹೇಳ್ದ. ಅದರ ಜೊತೆಯಲ್ಲೇ ಇನ್ನೂ ಯಾವ್ಯಾವ್ದನ್ನ ಹೇಳ್ಬೇಕು, ಶಾಲ್ಮಲ, ಕ್ರೌಂಚ ಆ ದ್ವೀಪವನ್ನು ಹೇಳುವಂದ, ರಾಹುವಿನ ಬಗ್ಗೆ ಹೇಳುವಂದ, ಚಂದ್ರನ ಬಗ್ಗೆ ಹೇಳುವಂದ, ಸೂರ್ಯನ ಬಗ್ಗೆ ಹೇಳುವಂದ, ಗ್ರಹಗಳ ಬಗ್ಗೆ ಮಾತಾಡುವಂತಂದ. ಏನಪ್ಪಾ ಇಷ್ಟುದ್ದ ಇದು ಹೇಳು, ಅದು ಹೇಳು, ಅದು ಬೇಕು, ಇದು ಬೇಕು ಅಂತ ಎಲ್ಲ ಕ್ವಶನ್ ಮಾಡಿದ್ರೆ ಅವನ್ ಹೇಗೆ ಹೇಳ್ತಾನೆ? ಅವನ್ ಎಲ್ಲಿಂದ ಜ್ಞಾನ ಬರುತ್ತೆ ಅಂದ್ರೆ ವಿಶೇಷಣ ಹಾಕ್ತಾನೆ. ವೇದವ್ಯಾಸ ದೇವರ ಅನುಗ್ರಹ ಒಬ್ಬರ ಮೇಲೆ ಪೂರ್ಣವಾಗಿ ಆಯಿತು, ಅವರ ಯೋಗ್ಯತೆಗನುಗುಣವಾಗಿ ಅವರಿಗೆ ವೇದವ್ಯಾಸ ದೇವರ ಕರುಣೆ ಆಗಿದೆ ಅಂತಂದ್ರೆ ಅವರು ಶಾಸ್ತ್ರವನ್ನಲ್ಲದೆ ಬೇರೆ ವಿಷಯವನ್ನ ಹೇಳೋದಿಲ್ಲ. ಸಮ್ಯಕ್ ಅಚ್ಛಿದ್ರ ದರ್ಶನ. ಛಿದ್ರ ಅಂದ್ರೆ ದೋಷ ಅಂತ ಅರ್ಥ. ದೋಷ, ಅರ, ಛಿದ್ರ ಅಂತನ್ನೋದು ಮೂರು ಸಮಾನಾರ್ಥಕ ಪದಗಳು. ದೋಷ ಅಂದ್ರೂ ಒಂದೇ ಅರ್ಥ, ಅರ ಅಂದ್ರೂ ಒಂದೇ ಅರ್ಥ, ಛಿದ್ರ ಅಂದ್ರೂ ಒಂದೇ ಅರ್ಥ. ಆದ್ದರಿಂದ ಅರ ದೋಷ, ಅರಾಣಾಂ ಅಯನಃ ನ ಭವತಿ ಇತಿ ನಾರಾಯಣ. ಭಗವಂತನಿಗೆ ನಾರಾಯಣ ಅಂತ ಹೆಸರು. ಯಾಕೆ ಹೇಳಿ? ಅರಗಳು ದೋಷಗಳಿಗೆ ಆಶ್ರಯನಲ್ಲ, ಆದ್ದರಿಂದ ಅವನು ನಾರಾಯಣ. ದೋಷ ವಿರುದ್ಧಾ ಗುಣಾ ನಾರಾಹ ತೇಷಾಮಯನತ್ವಾದ್ವಾ. ನಾರ ಅಂದ್ರೇನು? ದೋಷ ವಿರುದ್ಧವಾದದ್ದು, ಅದು ಗುಣಗಳು. ಆ ಗುಣಗಳಿಗೆ ಆಶ್ರಯನಾದ್ದರಿಂದ ಭಗವಂತನಿಗೆ ನಾರಾಯಣ. ಇದು ಯಾಕೆ ಹೇಳಿದೆ ಅಂದ್ರೆ ದೋಷ, ಅರ, ಛಿದ್ರ ಅಂತ ಮೂರೂ ಒಂದೇ ಅರ್ಥ. ಆದ್ದರಿಂದ ಇಲ್ಲಿ ಅಚ್ಛಿದ್ರ ದರ್ಶನ ಅಂತಂದ್ರೆ ನೀನು ಹೇಳುವಂತಹ ವಿಷಯದಲ್ಲಿ ಅಜ್ಞಾನ ಪ್ರವೇಶ ಆಗಿರೋದಿಲ್ಲ, ನೀನು ಹೇಳುವ ವಿಷಯದಲ್ಲಿ ದೋಷ ಇರೋದಿಲ್ಲ. ನಿರ್ದುಷ್ಟವಾಗಿರತಕ್ಕಂತಹ ಅರಿವು, ನಿರ್ದುಷ್ಟವಾಗಿರತಕ್ಕಂತಹ ಜ್ಞಾನ, ಅದನ್ನೇ ತತ್ವಜ್ಞಾನ. ಜಗತ್ತಿನ ವಿಷಯದಲ್ಲಿ ನಿರ್ದುಷ್ಟವಾಗಿರತಕ್ಕ ಜ್ಞಾನವನ್ನ ಪಡೆದಿರತಕ್ಕಂಥವ್ ನೀನಾದ್ರಿಂದ ನಿನಗೆಲ್ಲ ಕಾಣುತ್ತೆ, ಆದ್ದರಿಂದ ಅದನ್ನ ಹೇಳು. ಎಂಥ ಪ್ರಶ್ನೆ! ಅದಕ್ಕೆ ಸಂಜೆಯ ಉತ್ತರ ಕೊಡ್ತಾನೆ ನೋಡಿ. ವೇದವ್ಯಾಸ ದೇವರ ಅನುಗ್ರಹ ಆಗಿಬಿಟ್ರೆ ಎಂಥೆಂಥ ಜ್ಞಾನ. ನಾವು ವ್ಯಾಸರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಪ್ರಯತ್ನವನ್ನಾದರೂ ಮಾಡಬೇಕು. ಹೇಳ್ತಾರೆ, ರಾಜ, ಈ ಪ್ರಪಂಚದಲ್ಲಿ ಬೇಕಾದಷ್ಟು ದ್ವೀಪಗಳಿದೆ. ಆ ಬೇಕಾದಷ್ಟು ದ್ವೀಪಗಳ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ನಿನಗೆ ಹೇಳೋದು 7 ದ್ವೀಪಗಳ ಬಗ್ಗೆ, ಮತ್ತೆ ಚಂದ್ರಾದಿತ್ಯವು ಗ್ರಹಾಂತಥ, ಚಂದ್ರ ಸೂರ್ಯರ ಬಗ್ಗೆ ಮತ್ತು ಗ್ರಹಗಳ ಬಗ್ಗೆ ನಾನು ಹೇಳ್ತೀನಿ. ಜಂಬೂದ್ವೀಪದ ವಿಷ್ಕಂಭ ಎತ್ತರ 1,00,000 ಯೋಜನೆ ಆಗಲ್ಲ, ಸರಿ. ಎತ್ತರ ಎಷ್ಟಿದೆ ಜಂಬೂದ್ವೀಪ ಅಂದ್ರೆ ಆ ಜಂಬೂದ್ವೀಪ 18,600 ಯೋಜನೆ ಎತ್ತರ ಇದೆ. 18,000 ಷಟ್ಶತಾನಿ ಯೋಜನಾನ. 18,000 ಮತ್ತೆ ಷಟ್ಶತಾನಿ 600, 18,600 ಯೋಜನ ಎತ್ತರ ಯಾವುದಿದೆ? ಜಂಬೂದ್ವೀಪ. ಅದಕ್ಕೆ ವಿಷ್ಕಂಭವಾಗಿ, ಅದಕ್ಕೆ ಕಡ್ಡಿಯಂತೆ ನಿಂತಿರುವಂತಹ ಒಂದು ಪರ್ವತ ಇದೆ. ಯಾವ ಪರ್ವತ? ಅದಕ್ಕೆ ಜಂಬೂ ಪರ್ವತ ಅಂತ ಹೆಸರು. ಅಂದ್ರೆ ಜಂಬೂದ್ವೀಪದಲ್ಲಿ ಜನಗಳು ವಾಸ ಮಾಡಲಿಕ್ಕೆ ಅನುಕೂಲವಾಗತಕ್ಕಂತಹ ಪ್ರದೇಶಗಳು ಬೇಕಾದಷ್ಟಿದೆ. ಆ ಪ್ರದೇಶಗಳು ಅಗಲವಾಗಿ ಹರಡಿ 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 ಆ ಬೆಟ್ಟ ಎತ್ತರದಲ್ಲಿ ಬಂದಿದೆ ಜಂಬೂ ಪರ್ವತ. ಆ ಜಂಬೂ ಪರ್ವತ ವಿಶೇಷವಾಗಿರೋದ್ರಿಂದ ಈ ಜಂಬೂದ್ವೀಪ ಅಂತಲೂ ಕರೀತಾರೆ, ಸುದರ್ಶನ ದ್ವೀಪ ಅಂತಲೂ ಕರೀತಾರೆ. ಜಂಬೂ ಪರ್ವತಮಪ್ಯಾಹುಹು ಜಂಬೂದ್ವೀಪಂ ನರಾಧಿಪ. ಈ ಜಂಬೂದ್ವೀಪಕ್ಕೆ ಜಂಬೂ ಪರ್ವತ ಅಂತಲೂ ಹೆಸರು, ಜಂಬೂ ದ್ವೀಪ ಅಂತಲೂ ಹೆಸರು, ಸುದರ್ಶನ ದ್ವೀಪ ಅಂತಲೂ ಹೆಸರು. ಇನ್ನು ಸಮುದ್ರ. ಈ ಸಮುದ್ರ ಅಂದ್ರೆ ಲಾವಣ್ಯಸ್ಯ ಸಮುದ್ರಸ್ಯ. ಲಾವಣ್ಯ ಅಂದ್ರೆ ಲವಣ ಸಂಬಂಧಿಯಾದದ್ದು, ಲವಣ ಅಂದ್ರೆ ಗೊತ್ತು, ಉಪ್ಪು, ಉಪ್ಪಿನ ಸಮುದ್ರ. ಎಷ್ಟಿದೆ? 2,00,000 ಯೋಜನ ವಿಸ್ತಾರ ಇದೆ. ಜಂಬೂದ್ವೀಪದ ಅಗಲ ಎಷ್ಟಿದೆಯೋ ಅದರ ದ್ವಿಗುಣ. ಆ ಇಡೀ ಸಮುದ್ರ ಪ್ರಾಂತ್ಯದಲ್ಲೆಲ್ಲ ಬೇಕಾದಷ್ಟು ಊರುಗಳು,
ಬೇಕಾದಷ್ಟು ಪರ್ವತಗಳು, ಸಿದ್ಧ ಚಾರಣ ಮುನಿ ಕಿನ್ನರರು, ಇವರೆಲ್ಲರೂ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಂತಹ ವಿಶಿಷ್ಟವಾಗಿರ್ತಕ್ಕ ಪ್ರದೇಶ. ಜಂಬೂ ಬಗ್ಗೆ ಹೇಳಿದ್ದಾಯ್ತು. ಅಲ್ಲಿಂದ ಇನ್ನು ಮುಂದೆ ಶಾಖದ್ವೀಪ. ಇದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಪಾಠ ಆದ್ಮೇಲೆ ಕೇಳ್ರಿ. ಶಾಖದ್ವೀಪ ಮೊದಲೇ ಹೇಳ್ತೀನಿ, ಭಾಗವತ ಪಂಚಮ ಸ್ಕಂಧದಲ್ಲಿ ಹೇಳಿದ್ದಕ್ಕೆ ಅನುಗುಣವಾಗಿ ಅನ್ವಯ ಮಾಡ್ತಾ ಬರಬೇಕು. ಪಂಚಮ ಸ್ಕಂದ ಹೇಳಿದ್ದೇನೆ, ಇನ್ನು ಮಹಾಭಾರತ ಆದ್ಮೇಲೆ ಪಂಚಮ ಸ್ಕಂದ ಭಾಗವತ ಪಾಠದಲ್ಲಿ ಬರ್ಲಿಕ್ಕಿದೆ. ಅವಾಗ ಇದನ್ನ ತಗೊಂಡು ಇನ್ನೂ ವಿಸ್ತಾರವಾಗಿ ಚಿಂತನೆ ಮಾಡೋಣ. ಇನ್ನು ಶಾಖದ್ವೀಪ ಹೇಗಿದೆ? ಶಾಖದ್ವೀಪ ಈ ಜಂಬೂ ದ್ವೀಪ ಇದೆ ಅಲ್ಲ, ಜಂಬೂ ದ್ವೀಪ ಎಷ್ಟೆತ್ತರ ಆಯ್ತು? 18,600 ಯೋಜನೆ ಎತ್ತರ. ಅದರ ಎರಡು ಭಾಗ ಎಷ್ಟಾಯ್ತು? 18,600 18,600 ಡಬಲ್ ಮಾಡಿ ಅದನ್ನ 37,200 ಯೋಜನ ಎತ್ತರಕ್ಕೆ ಯಾವುದಿದೆ? ಶಾಖದ್ವೀಪ ಇದೆ. ಆ ಶಾಖದ್ವೀಪದ ಸುತ್ತಲೂ ಕ್ಷೀರ ಸಮುದ್ರ ಇದೆ. ದಧಿ ಅಂತ ಆಗ್ಬೇಕಲ್ಲ, ಕ್ಷೀರ ಅಂತ ಹೆಂಗಾಯ್ತು? ಪ್ರಶ್ನೆ ಬರುತ್ತೆ. ದಧಿ ಸಮುದ್ರ ಅಂತಂದ್ರೆ ಮೊಸರಿನಂತೆ ಗಟ್ಟಿಯಾಗಿರುವಂತಹ ಹಾಲು ಅಂತ ಅರ್ಥ. ದಧಿ ಮಂಡೋದ, ಅದನ್ನೇ ಶ್ರೀಮದಾಚಾರ್ಯರು ಪಂಚಮಸ್ಕಂದ ಭಾಗವತದಲ್ಲಿ ಹೇಳಿದ್ದು. ಕ್ಷೀರ ಅಂದ್ರೆ ಏನು? ಹಾಲಿನಂತೆ ಸಿಹಿಯಾಗಿರುವ ಮೊಸರು ಅಂತ ಅರ್ಥ. ಮೊಸರು ಅಂದ್ರೆ ಏನು? ಮೊಸರಿನಂತೆ ಗಟ್ಟಿಯಾಗಿರುವ ಕೆನೆಯಿಂದ ಕೂಡಿದ ಹಾಲು ಅಂತ ಅರ್ಥ. ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡ್ರೆ ಸ್ಪಷ್ಟ ಆಗುತ್ತೆ. ಸರಿ, ಆ ಕ್ಷೀರ ಸಮುದ್ರ ಅದರ ಸುತ್ತ ಇದೆ. ಅಲ್ಲಿರತಕ್ಕಂತ ಜನಗಳು ಸಾಯೋದೇ ಇಲ್ಲ. ಅಲ್ಲಿ ಎಂಥೆಂಥ ವೈಭವ ಅಂದ್ರೆ ಕ್ಷಮಾ ತೇಜೋಯುತ, ಒಳ್ಳೆ ಕ್ಷಮಾಗುಣ, ಒಳ್ಳೆ ತೇಜಸ್ಸು ಇತ್ಯಾದಿ ಗುಣಗಳಿಂದ ಕೂಡಿದ ಪುಣ್ಯ ಪ್ರದೇಶಗಳಲ್ಲಿ ವಾಸ ಮಾಡತಕ್ಕ ಜನಗಳಿಗೆ ಕುತಯೇವಹಿ ದುರ್ಭಿಕ್ಷಂ, ದುರ್ಭಿಕ್ಷ ಅಂತನ್ನೋದಲ್ಲಿ ಇಲ್ಲವೇ ಇಲ್ಲ. ದುರ್ಭಿಕ್ಷದ ಹೆಸರೇ ಇಲ್ಲ, ಅಲ್ಲಿ ಚಾನ್ಸೇ ಇಲ್ಲ ಅಂತಾರೆ. ಇದು ಶಾಖದ್ವೀಪ. ಅವಾಗ ಸಂಜಯ ಕೇಳ್ತಾನೆ, ಧೃತರಾಷ್ಟ್ರ ಕೇಳ್ತಾನಪ್ಪ, ಶಾಖದ್ವೀಪವನ್ನ ಸಂಕ್ಷೇಪವಾಗಿ ಹೇಳಿದೆ, ನನಗೆ ವಿಸ್ತಾರವಾಗಿ ಶಾಖದ್ವೀಪದ ಬಗ್ಗೆ ನೀನು ತಿಳಿಸ್ಕೊಡ್ಬೇಕು ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾನೆ, ಹೇಳ್ತೀನಿ ಕೇಳು. ಬೇಕಾದಷ್ಟು ಪರ್ವತಗಳಿದೆ. ಅದರಲ್ಲಿ ಪ್ರಧಾನವಾದದ್ದು ಸಪ್ತಾತ್ರ ಮಣಿಭೂಷಿತ, ಮಣಿಗಳಿಂದ ಅಲಂಕಾರ ಮಾಡಿದಂತಹ 7 ಪರ್ವತಗಳು ಅಲ್ಲಿ ಪ್ರಧಾನ. 7 ಸಾಗರ, 7 ನದಿ, ಇಷ್ಟಿದೆ. ಬೇಕಾದಷ್ಟು ಜನ ಇರ್ತಾರಲ್ಲಿ. ಕೆಲವು ಹೆಸರನ್ನು ಹೇಳ್ತೀನಿ ಕೇಳು. ದೇವತೆಗಳು, ಋಷಿಗಳು, ಗಂಧರ್ವರು, ಇವರೆಲ್ಲ ಇರುವಂತಹ ಒಂದು ಪರ್ವತ. ಪರಮೋ ಮೇರು ರುಚ್ಯತೆ, ಮೇರು ಪರ್ವತ ಇದೆ. ಇದ್ಯಾವುದಪ್ಪ ಇದು ಮೇರು ಪರ್ವತ? ಮೇರು ಪರ್ವತ ಎಲ್ಲಿದೆ ಅಂತ ನಮಗೆಲ್ಲ ಗೊತ್ತು. ಎಲ್ಲಿದೆ ಮೇರು ಪರ್ವತ? ಯಾವ ಖಂಡದ ಮಧ್ಯದಲ್ಲಿ ಮೇರು ಪರ್ವತ ಹೋಗತ್ತೆ ಅಂದ್ರೆ ಪ್ರಪಂಚದ ಮಧ್ಯಭಾಗದಲ್ಲಿ ಇರುವಂತದ್ದು ಇಳಾವೃತ ಖಂಡ. ಆ ಇಳಾವೃತ ಖಂಡವನ್ನ ಮಧ್ಯದಲ್ಲಿ ಸೀಳ್ಕೊಂಡು ಹೋಗುವಂತಹ ಪರ್ವತ ಯಾವುದು? ಮೇರು ಪರ್ವತ. ಆ ಇಳಾವೃತ ಖಂಡದಲ್ಲಿ ಹೋಗುವಂತ ಮೇರು ಪರ್ವತದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಇಲ್ಲಿ. ಮತ್ತೆ ಯಾವ ಮೇರು ಪರ್ವತ ಅಂದ್ರೆ ವಾದಿರಾಜರು ವ್ಯಾಖ್ಯಾನ ಮಾಡ್ತಾರೆ, ಶಾಖದ್ವೀಪೆ ಮೇರು ನಾಮಕಃ ಕಶ್ಚಿತ್ ಪರ್ವತ. ಶಾಖದ್ವೀಪದಲ್ಲಿ ಮೇರು ಎನ್ನುವಂತಹ ಒಂದು ಪರ್ವತ ಇದೆ. ಅದು ಅಲ್ಲಿ ದೇವತೆಗಳು, ದೇವಋಷಿಗಳು, ಗಂಧರ್ವರು ಎಲ್ಲ ಇದ್ದಾರಲ್ಲಿ. ಅಲ್ಲಿ ಆ ಮೇರು ಪರ್ವತದ ಪೂರ್ವ ಭಾಗದಲ್ಲಿ ಮಲಯ ಅಂತ ಒಂದು ಪರ್ವತ ಇದೆ. ಅಲ್ಲಿ ಮೋಡಗಳು ಹುಟ್ಟತ್ತೆ. ಅಲ್ಲಿ ಮೋಡಗಳು ಹುಟ್ಟಿ ಎಲ್ಲಾ ಕಡೆ ಹರಡ್ಕೊಂಡು ಹೋಗುತ್ತೆ. ಅಲ್ಲೇ ನಾರ್ತ್ ಸೈಡ್ ನಲ್ಲಿ ಸುಂದರವಾದ ಒಂದು ಪರ್ವತ ಇದೆ, ಮಹಾಪರ್ವತ ಅಂತ ಕರೆದ್ರು. ತುಂಬಾ ಚೆನ್ನಾಗಿದೆ ಪರ್ವತ. ಆ ಪರ್ವತಕ್ಕೆ ಜಲಧಾರ ಅಂತ ಹೆಸರು. ಯಾಕೆ ಜಲಧಾರ ಅಂದ್ರೆ ಇಂದ್ರದೇವರು ನೀರನ್ನ ತಗೊಂಡು ಹೋಗಿ
ಮಳೆಗಾಲ ಬಂದಾಗ ಸುರಿಸ್ತಾ ಇರ್ತಾನಂತೆ ಮಳೆನ ಅಲ್ಲಿ. ಯಥೋ ವರ್ಷಂ ಪ್ರಭವತಿ ವರ್ಷಾಕಾಲೇ ಜನೇಶ್ವರ, ಇಂದ್ರದೇವರು ಅಲ್ಲಿ ನೀರನ್ನು ತಗೊಂಡು ಹೋಗಿ ಸುರಿಸ್ತಾ ಇರ್ತಾನೆ ಆ ಪರ್ವತದಲ್ಲಿ ಮಳೆನ. ಆದ್ದರಿಂದ ಆ ಪರ್ವತಕ್ಕೆ ಏನ್ ಹೆಸರು? ಜಲಧಾರ ಪರ್ವತ ಅಂತ. ಅಲ್ಲಿಂದ ಇನ್ನು ರೈವತಕ ಪರ್ವತ ಅಂತಿದೆ. ಆ ರೈವತಕ ಪರ್ವತದಲ್ಲಿ ವೈಭವ ಏನು ಅಂತಂದ್ರೆ, ರೇವತಿ ನಕ್ಷತ್ರ ಇದೆಯಲ್ಲ, ಆ ರೇವತಿ ನಕ್ಷತ್ರದ ಅಭಿಮಾನಿ ದೇವತೆ ಈ ರೈವತಕ ಪರ್ವತದಲ್ಲಿ ವಿಶೇಷವಾಗಿ ಸನ್ನಿಹಿತಲಾಗಿರ್ತಾಳೆ. ಯಾರು? ರೈವತಕ ಪರ್ವತದಲ್ಲಿ ರೇವತಿ ನಕ್ಷತ್ರಾಭಿಮಾನಿ ದೇವತೆ. ನಕ್ಷತ್ರ ಅಂದ್ರೆ ನಕ್ಷತ್ರ ದೇವತೆ ಅಂತ ಅರ್ಥ. ಅಲ್ಲಿರ್ತಾಳೆ. ಯಾಕೆ ಅಂದ್ರೆ ಪಿತಾಮಹ ಕೃತೋ ವಿಧಿ, ಪಿತಾಮಹರು ಚತುರ್ಮುಖ ಬ್ರಹ್ಮದೇವರು ಮಾಡಿದ ಆದೇಶ ಅದು. ರೇವತಿ ನಕ್ಷತ್ರಾಭಿಮಾನಿ ದೇವತೆ ರೈವತಕ ಪರ್ವತದಲ್ಲಿ ಇರಬೇಕು. ಅಲ್ಲಿಂದ ಇನ್ನು ಉತ್ತರಕ್ಕೆ ಹೋದ್ರೆ ಶ್ಯಾಮ ಅನ್ನುವಂಥ ಒಂದು ಪರ್ವತ. ಬೆಟ್ಟದ ಹತ್ರ ಇರೋರ್ಗೆಲ್ಲ ಬೆಟ್ಟದ ಹೆಸರೇ ಇರುತ್ತಲ್ಲ, ಹಾಗೆ ಅಲ್ಲಿ ವಾಸ ಮಾಡೋ ಜನಗಳಿಗೆಲ್ಲರಿಗೂ ಶ್ಯಾಮದ ಬಣ್ಣ, ನೀಲಿ ಬಣ್ಣ ಅವರೆಲ್ಲ. ಇದನ್ನ ಕೇಳ್ತಾ ಇದ್ದ ಹಾಗೆ ಪ್ರಶ್ನೆ ಬಂದ್ಬಿಡ್ತು ಧೃತರಾಷ್ಟ್ರ, ಅಲ್ಲಯ್ಯ ಎಲ್ಲಾ ಸರಿ, ಜನಗಳು ಶ್ಯಾಮ ವರ್ಣದಲ್ಲಿ ಹೆಂಗ್ ಬರ್ತಾರೆ, ನೀಲಿ ಬಣ್ಣದಲ್ಲಿ ಹೆಂಗ್ ಬರ್ತಾರೆ ಜನಗಳು? ನಂಗೊಂದು ಡೌಟ್ ಇದೆಯಲ್ಲ. ಅದಕ್ಕೆ ಸಂಜಯ ಅಂತಾನೆ, ಅಣ್ಣ ಎಲ್ಲಾ ದ್ವೀಪಗಳಲ್ಲಿ ಜನಗಳು ಒಂದಾ ಬೆಳ್ಳಗಿರ್ತಾರೆ, ಇಲ್ಲ ಕಪ್ಪಗಿರ್ತಾರೆ. ಗೌರಹ ಕೃಷ್ಣಶ್ಚ ದ್ವೌ ವರ್ಣೌ. ಬೇರೆ ಬೇರೆ ದ್ವೀಪಗಳಲ್ಲಿ ರಾಜ ಒಂದ ಬಿಳಿ ಬಣ್ಣ, ಇಲ್ಲ ಕಪ್ಪು ಬಣ್ಣ. ಅದೆರಡಕ್ಕಿಂತ ತಯೋರ್ ವರ್ಣಾಂತರಂ, ಅದೆರಡಕ್ಕಿಂತ ಅತ್ಯಂತ ಭಿನ್ನವಾಗಿರ್ತಕ್ಕ ಒಂದು ಬಣ್ಣ ಯಾವುದು ಗೊತ್ತೇನಣ್ಣ? ಅದೇ ಶ್ಯಾಮ ವರ್ಣ. ಆ ಶ್ಯಾಮ ವರ್ಣ ಹೆಂಗ್ ಬಂತು ಅಂತಂದ್ರೆ, ಆಸ್ತೇತ್ರ ಭಗವಾನ್ ಕೃಷ್ಣ, ಸರ್ವೋತ್ತಮನಾಗಿರತಕ್ಕ ನಾರಾಯಣ ಶ್ರೀಕೃಷ್ಣ ರೂಪದಿಂದ ಅಲ್ಲಿ ಸನ್ನಿಹಿತನಾಗಿದ್ದಾನೆ ಶ್ಯಾಮ ಪರ್ವತದಲ್ಲಿ. ಆದ್ದರಿಂದ ಆ ಪ್ರದೇಶದಲ್ಲಿ ಶ್ಯಾಮಲ ವರ್ಣದ ಶ್ರೀಕೃಷ್ಣ ಅಲ್ಲಿರೋದ್ರಿಂದ ಅವನ ಕಾಂತಿ ತತ್ಕಾಂತ್ಯ ಶ್ಯಾಮತಾಂಗತಃ, ಅಲ್ಲಿರುವ ಜನಗಳೆಲ್ಲ ಆ ಶ್ಯಾಮಲ ವರ್ಣದ ಕೃಷ್ಣದೇವರ ಕಾಂತಿಯಿಂದ ಅವರೂ ಶ್ಯಾಮಲ ವರ್ಣದವರೇ ಆಗಿಬಿಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ. ಈ ಶ್ಯಾಮ ಪರ್ವತವನ್ನು ದಾಟಿ ಇನ್ನೂ ಉತ್ತರಕ್ಕೆ ಹೋದ್ರೆ ಅದ್ಭುತವಾಗಿರತಕ್ಕ ಸಂಪತ್ತಿನಿಂದ ಕೂಡಿದ ಒಂದು ದೊಡ್ಡ ಪರ್ವತ, ಅಲ್ಲಿ ಕೇಸರ ಅನ್ನುವಂತಹ ಪರ್ವತ. ಅಲ್ಲಿ ಕೇಸರಿ ಎನ್ನುವಂತಹ ವಾಯು ಬೀಸುತ್ತಂತೆ. ಇದೇನು ಕೇಸರಿ ಅನ್ನೋ ವಾಯು ಬೀಸುತ್ತೆ? ಸಂಶಯ ಬರುತ್ತೆ. ವಾದಿರಾಜರು ಬರೀತಾರೆ, ಕೇಸರಿ ನಾಮಕಃ ಸಿಂಹಾಕಾರೋ ವಾಯು. ಕೇಸರಿ ಎನ್ನುವ ಹೆಸರಿನಿಂದ ಸಿಂಹದ ರೂಪವನ್ನ ಧರಿಸಿರತಕ್ಕಂತಹ ಗಾಳಿ ಅಲ್ಲಿ ಯಾವಾಗಲೂ ಬೀಸ್ತಾ ಇರುತ್ತೆ. ಸಿಂಹ ರೂಪವನ್ನ ಧರಿಸಿದ ಒಂದು ಗಾಳಿ ಅಲ್ಲಿ ಯಾವಾಗಲೂ ಬೀಸ್ತಾ ಇರುತ್ತೆ. ಆದ್ದರಿಂದ ಆ ಪರ್ವತಕ್ಕೆ ಕೇಸರ ಪರ್ವತ. ಈ ಶ್ಯಾಮ ಪರ್ವತ, ಕೇಸರ ಪರ್ವತ ಒಂದಕ್ಕಿಂತ ಒಂದು ಡಬಲ್. ಎಷ್ಟು ಅಂತ ಹೇಳಿಲ್ಲ ಇಲ್ಲಿ, ದ್ವಿಗುಣ ಪ್ರವಿಭಾಗಶಃ ಅಂತಂದ್ರಷ್ಟೇ. ಶ್ಯಾಮ ಪರ್ವತ 20 ಯೋಜನ ಅಂದ್ರೆ ಕೇಸರ ಪರ್ವತ 40. ಎಷ್ಟು ಎಕ್ಸಾಂಪಲ್ ಹೇಳಿದ್ದಷ್ಟೇ, ಎಷ್ಟು ಯೋಜನ ಅಂತ ಇಲ್ಲಿ ಹೇಳಲಿಲ್ಲ. ಡಬಲ್. ಅಲ್ಲಿ 9 ವರ್ಷಗಳಿದೆಯಂತೆ. ಯಾವುದದು? ಮಹಾಮೇರು, ಮಹಾಕಾಶ, ಜಲದ, ಕುಮುದೋತ್ತರ, ಈ 4. ಅಲ್ಲಿ ಇನ್ನೊಂದು ಜಲಧಾರ ಪರ್ವತ ಅಂತ ನಾನು ಇವಾಗಿನ ಹೇಳದ್ನಲ್ಲ, ಆ ಜಲಧಾರ ಪರ್ವತದ ಆ ಕಡೆಯ ಭಾಗದಲ್ಲಿ ಸುಕುಮಾರ ವರ್ಷ ಅಂತ ಒಂದು. ಈ ಕೇಸರ ಪರ್ವತದ ಹತ್ತಿರ
ಮಹಾಮೇರು, ಮಹಾಕಾಶ, ಜಲದ, ಕುಮುದೋತ್ತರ ಅಂತ 4 ವರ್ಷ. ಜಲಧಾರ ಪರ್ವತ, ಇಂದ್ರ ಮಳೆ ಸುರಿಸ್ತಾ ಇರ್ತಾನೆ ಅನ್ನಲ್ಲ, ಆ ಜಲಧಾರ ಪರ್ವತದ ಆ ಕಡೆಗೆ ಸುಕುಮಾರ ವರ್ಷ ಅಂತ ಒಂದು ಜಾಗ. ರೈವತಕ ಪರ್ವತ ಅಂತ ಹೇಳಿದನಲ್ಲ, ರೇವತಿ ನಕ್ಷತ್ರಾಭಿಮಾನಿ ದೇವತೆ ಅಲ್ಲಿರ್ತಾಳೆ ಅಂತ, ಅದರ ಹತ್ತಿರದಲ್ಲಿ ಕೌಮಾರ ವರ್ಷ ಅಂತ ಒಂದು. ಅದಾದ ಮೇಲೆ ಶ್ಯಾಮ ಪರ್ವತದ ಕಡೆಯಲ್ಲಿ ಮಣಿಚಕ ಅಂತ ಒಂದು ವರ್ಷ. ಅದಾದ ಮೇಲೆ ಕೇಸರ ಪರ್ವತದ ಇನ್ನೂ ಆ ಕಡೆಯ ಭಾಗದಲ್ಲಿ ಮೋದಾಕಿ ಅಂತ ಒಂದು ವರ್ಷ. ವಿಚಿತ್ರ ಹೆಸರು ನೋಡ್ರಿ, ಮೋದಾಕಿ. ಆ ಮೋದಾಕಿ ವರ್ಷದಿಂದ ಇನ್ನೂ ಉತ್ತರಕ್ಕೆ ಹೋಗ್ಬಿಟ್ರೆ ಮಹಾಪುರುಷ, ಮಹಾಪುಮಾನ್ ಅಥವಾ ಮಹಾಪುರುಷ ಅಂತ ಇನ್ನೊಂದು ವರ್ಷ. ಎಷ್ಟಾಯ್ತು ಅಲ್ಲಿಗೆ? ಮೇರು, ಮಹಾಮೇರು, ಮಹಾಕಾಶ, ಜಲದ, ಕುಮುದೋತ್ತರ, ಸುಕುಮಾರ, ಕೌಮಾರ, ಮಣಿಚಕ, ಮೋದಾಕಿ, ಮಹಾಪುರುಷ. ಈ 9 ವರ್ಷಗಳು ಕೇಸರ ಪರ್ವತ, ಶ್ಯಾಮ ಪರ್ವತ, ರೈವತ ಪರ್ವತ, ಈ ಪರ್ವತಗಳ ಸುತ್ತಲೂ ಮತ್ತು ಜಲಧಾರ ಪರ್ವತ. ರೈವತಕ, ಶ್ಯಾಮ, ಜಲಧಾರ, ಕೇಸರ, ಈ 4 ಪರ್ವತಗಳ ಸುತ್ತಲೂ ಭಾಗದಲ್ಲಿ ಈ ಮಹಾಮೇರು, ಮಹಾಕಾಶ, ಜಲದ, ಕುಮುದೋತ್ತರ, ಸುಕುಮಾರ, ಕೌಮಾರ, ಮಣಿಚಕ, ಮೋದಾಕಿ, ಮಹಾಪುರುಷ ಅಂತ 9 ವರ್ಷಗಳು ಇವೆ. ಪರಿವಾರತು ಕೌರವ್ಯ ದೈರ್ಘ್ಯಂ ಹ್ರಸ್ವತ್ವಮೇವ ಚ ಜಂಬೂದ್ವೀಪೇನ ವಿಖ್ಯಾತಸ್ತತಸ್ತಸ್ಯ ಮಧ್ಯೆ ಮಹಾದ್ರುಮಃ ಶಾಕೋ ನಾಮ ಮಹಾರಾಜ ತಸ್ಯ ದ್ವೀಪಸ್ಯ ಮಧ್ಯಗಃ ತತ್ರ ಪುಣ್ಯಾ ಜನಪದಾಃ ಪೂಜ್ಯತೆ ತತ್ರ ಶಂಕರಃ ತತ್ರ ಗಚ್ಚಂತಿ ಸಿದ್ಧಾಶ್ಚ ಚಾರಣಾ ದೈವತಾನಿ ಚ ಧಾರ್ಮಿಕಾಶ್ಚ ಪ್ರಜಾರಾಜಂ ಚತ್ವಾರೋತೀವ ಭಾರತ. ವರ್ಣಾ ಸ್ವಕರ್ಮ ನಿರತಾ ರಚಸ್ತೇನೋತ್ರ ದೃಶ್ಯತೆ ದೀರ್ಘಾಯುಷೋ ಮಹಾರಾಜ ಜರಾ ಮೃತ್ಯು ವಿವರ್ಜಿತಾಃ ಪ್ರಜಾಸ್ತತ್ರ ವಿವರ್ಧಂತೆ ವರ್ಷಾಸ್ವಿವ ಸಮುದ್ರಗಾಃ ನದ್ಯಃ ಪುಣ್ಯಜಲಾಸ್ತತ್ರ ಗಂಗಾ ಚ ಬಹುಧಾ ಗತಿಃ ಸುಕುಮಾರಿ ಕುಮಾರಿ ಚ ಸೀತಾ ಕಾವೇರಕಾ ತಥಾ ಮಹಾನದಿ ಚ ಕೌರವ್ಯ ತಥಾ ಮಣಿಜಲಾ ನದಿ ಇಕ್ಷುವರ್ಧನಿಕಾ ಚೈವ ತಥಾ ಭರತ ಸತ್ತಮ ತತಃ ಪ್ರವೃತ್ತಾ ಪುಣ್ಯೋದಾ ನದ್ಯಃ ಕುರುಕುಲೋದ್ವಃ ಸಹಸ್ರಾಣಾಂ ಶತಾನ್ಯೇವ ಯತೋ ವರ್ಷತಿ ವಾಸವಃ ನತಾಸಾನ್ನಾಮಧೇಯಾನಿ ಪರಿಮಾಣಂ ತಥೈವ ಚ ಶಕ್ಯತೆ ಪರಿಸಂಖ್ಯಾತುಂ ಪುಣ್ಯಾಸ್ತಾ ಹಿ ಸರಿದ್ವರಾಃ ತತ್ರ ಪುಣ್ಯಾ ಜನಪದಾಶ್ಚತ್ವಾರೋ ಲೋಕಸಮ್ಮತಾಃ ಮಗಾಶ್ಚ ಮಶಕಾಶ್ಚೈವ ಮಾನಸಾ ಮಂದಗಾಸ್ತಥಾ ಮಗಾ ಬ್ರಾಹ್ಮಣ ಭೂಯಿಷ್ಠಾ ಸ್ವಕರ್ಮ ನಿರತಾ ನೃಪ ಮಶಕೇತು ಚರಾಜನ್ಯಾಃ ಧಾರ್ಮಿಕಾಃ ಸರ್ವಕಾಮದಾಃ ಮಾನಸೇಷು ಮಹಾರಾಜ ವೈಶ್ಯಾಃ ಕರ್ಮೋಪಜೀವಿನಃ ಸರ್ವಕಾಮ ಸಮಾಯುಕ್ತಾಃ ಶೂರಾ ಧರ್ಮಾರ್ಥನಿಶ್ಚಿತಾಃ ಶೂದ್ರಾಸ್ತು ಮಂದಗೆ ನಿತ್ಯಂ ಪುರುಷಾ ಧರ್ಮಶಾಲಿನಃ ನ ತತ್ರ ರಾಜ ರಾಜೇಂದ್ರ ನ ದಂಡೋ ನ ಚ ದಂಡಿಕಾಃ ಸ್ವಧರ್ಮೇಣೈವ ಧರ್ಮಂ ಚ ತೇ ರಕ್ಷಂತಿ ಪರಸ್ಪರಂ ಏತಾವದೇವ ಶಕ್ಯಂ ತು ತಸ್ಮಿನ್ ದ್ವೀಪೇ ಪ್ರಭಾಷಿತುಂ ಏತಾವದೇವ ಶ್ರೋತವ್ಯಂ ಶಾಕದ್ವೀಪೇ ಬಹೌಜಸಿ. ಅಲ್ಲಿ ಆ ವರ್ಷಗಳು, ಈ 9 ವರ್ಷಗಳ ಬಗ್ಗೆ ನಾ ಹೇಳಿದ್ನಲ್ಲ, ಈ 9 ವರ್ಷಗಳು ಆ ಪರ್ವತಗಳು ಎಷ್ಟೆಷ್ಟು ದೊಡ್ಡದೋ ಚಿಕ್ಕದಾಗಿದೆ ಅನ್ನೋದನ್ನ ನೋಡ್ಕೊಂಡು, ಪರ್ವತ ಎಷ್ಟು ದೊಡ್ಡದು ಚಿಕ್ಕದು ಅನ್ನೋದು ನೋಡ್ಕೊಂಡು ಅದರ ಸುತ್ತ ಹರಡಿಕೊಂಡಿದೆ. ಯಾವುದೋ ಈ 9 ವರ್ಷಗಳು. ಈ ಶಾಖದ್ವೀಪ ಇದೆ ಅಲ್ಲ, ಅದರ ಮಧ್ಯದಲ್ಲಿ ಜಂಬೂದ್ವೀಪ ಎಷ್ಟಿದೆಯೋ 1,00,000 ಯೋಜನ ವಿಸ್ತಾರ, ಅಷ್ಟು ಎತ್ತರದ ಒಂದು ಶಾಖ ಅಂತ ಒಂದು ಮರ ಇದೆ. ಅಲ್ಲಿ ರುದ್ರದೇವರು ಯಾವಾಗಲೂ ಇರ್ತಾರೆ. ರುದ್ರದೇವರನ್ನ ಅಲ್ಲಿರುವ ಜನಗಳು ಯಾವಾಗಲೂ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾರೆ. ಎಲ್ಲಿ? ಆ ಶಾಖ ಮರದ ಸನ್ನಿಧಾನ ಇರತಕ್ಕಂತಹ ಆ ಶಾಖದ್ವೀಪದಲ್ಲಿ
ರುದ್ರದೇವರನ್ನು ಯಾವಾಗ್ಲೂ ಪೂಜೆ ಮಾಡ್ತಿರ್ತಾರೆ. ಸಿದ್ಧ ಚಾರಣ ದೇವತೆಗಳು ಎಲ್ಲ ಹೋಗ್ತಾ ಇರ್ತಾರೆ. 4 ರೀತಿಯಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಲ್ಲಿ ಇರ್ತಾರೆ. ಎಲ್ಲರೂ ಅವರವರ ವರ್ಣಾಶ್ರಮೋಚಿತವಾಗಿರ್ತಕ್ಕ ಕರ್ಮಗಳನ್ನ ಮಾಡ್ತಾ ಇರ್ತಾರೆ. ಕಳ್ಳರಿಲ್ಲ, ವಯಸ್ಸಾಯ್ತು ಅನ್ನೋದಿಲ್ಲ, ಭಯ ಇಲ್ಲ, ಆಯಸ್ಸು ಹೊಟ್ಟೋಗುತ್ತೆ ಅಂತಿಲ್ಲ, ದೀರ್ಘವಾದ ಆಯಸ್ಸು, ವೃದ್ಧಾಪ್ಯವೇ ಇಲ್ಲದ, ಮರಣವೇ ಇಲ್ಲದ ದೀರ್ಘವಾದ ಆಯಸ್ಸು. ಮಳೆಗಾಲ ಬಂದಾಗ ನದಿಗಳು ಹೇಗೆ ಉಬ್ಬಿ ಬರುತ್ತೆ ಹಾಗೆ ಜನಗಳು ಹುಟ್ಟು ಬರ್ತಾರಂತೆ. ವಿಶೇಷವಾದಂತಹ ಗಂಗಾ ಸನ್ನಿಧಾನ ಪಾತ್ರವಾದ ನದಿಗಳು ಅಲ್ಲಿದೆ. ಸುಕುಮಾರಿ, ಕುಮಾರಿ, ಸೀತಾ, ಕಾವೇರಿಕಾ, ಮಹಾನದಿ, ಮಣಿಜಲ, ಇಕ್ಷುವರ್ಧನಿಕಾ, ಇದೆಲ್ಲ ಗಂಗಾ ನದಿಯ ಒಂದು ಭಾಗಗಳೇ ಹರಿತಾರೆ. ಅದರ ಜೊತೆಯಲ್ಲಿ ಬೇಕಾದಷ್ಟು ನದಿಗಳು, ಸಹಸ್ರಾಣಾಂ ಶತಾನೇವ, ಸಹಸ್ರಾಣಾಂ ಶತಾನಿ, 100,000, 1,00,000, ಲಕ್ಷಕ್ಕೆ ಮಿಗಿಲಾದ ನದಿಗಳೆಲ್ಲ ಹರಿಯತ್ತಂತೆ. ಆ ನದಿಗಳಲ್ಲಿ ನೀರು ತಗೊಂಡು ಇಂದ್ರದೇವರು ನಮಗೆ ಮಳೆಯನ್ನ ಕೊಡ್ತಾರೆ. ಆ ಲಕ್ಷಾಂತರ ನದಿಗಳು ಎಷ್ಟು ದೊಡ್ಡದಾಗಿದೆ, ಅದರ ಹೆಸರೇನು ಎಣಸ್ರಿ ಅಂದ್ರೆ ಸಾಧ್ಯ ಇಲ್ಲ. ಮತ್ ನಾವನ್ನು ಏನಂತ ಕರಿಬೇಕು? ಪುಣ್ಯಾಸ್ತಾಹಿ ಸರಿದ್ವರ, ಅಷ್ಟೇ. ಆ ನದಿಗಳೆಲ್ಲವೂ ಕೂಡ ಮಹಾನದಿಗಳಾಗಿದ್ದು ಅತ್ಯಂತ ಪುಣ್ಯಪ್ರದಗಳಾಗಿವೆ, ಅಷ್ಟೇ. ನಾವಷ್ಟು ನೋಡ್ಬೇಕಷ್ಟೆ. ಆ ಶಾಖದ್ವೀಪದಲ್ಲಿ 4 ದೇಶ ಇದೆಯಂತೆ. ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಯಾವುದು? ಮಗದೇಶ, ಮಶಕ ದೇಶ, ಮಾನಸ ದೇಶ, ಮಂದಗ ದೇಶ ಅಂತ. ಮಗ, ಮಶಕ, ಮಾನಸ, ಮಂದಗ ಅಂತ. ಅದರಲ್ಲಿ ಮಗದೇಶದಲ್ಲಿ ಸ್ವರ್ಣಾಶ್ರಮೋಚಿತವಾದ ಕರ್ಮಾನುಷ್ಠಾನವನ್ನ ಮಾಡಿಕೊಂಡ ಬ್ರಾಹ್ಮಣರೇ ತುಂಬಾ ಜನ. ಎಲ್ಲಿ? ಮಗದೇಶದಲ್ಲಿ. ಮಶಕ ದೇಶದಲ್ಲಿ ದಾನವನ್ನ ಕೊಡುವ ಮಹಾಧರ್ಮಿಷ್ಠರಾಗಿರ್ತಕ್ಕ ಕ್ಷತ್ರಿಯರು ತುಂಬ ಹೋಗಿದ್ದಾರೆ. ಮಾನಸ ದೇಶದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡತಕ್ಕಂತಹ, ಚೆನ್ನಾಗಿ ಯುದ್ಧ ಮಾಡುವಂತಹ, ಧರ್ಮಾರ್ಥಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಂತಹ ಶ್ರೀಮಂತರಾದಂತಹ ವೈಶ್ಯರಿದ್ದಾರೆ. ಮಂದಗ ದೇಶದಲ್ಲಿ ಒಳ್ಳೆ ಧರ್ಮಾಚರಣೆಯನ್ನ ಮಾಡುವಂತಹ ಶೂದ್ರರಿದ್ದಾರೆ. ಇಲ್ಲಿ ರಾಜನೂ ಇಲ್ಲ, ಶಿಕ್ಷೆ ಕೊಡ್ಲಿಕ್ಕೆ ಬೇಕಾದ ಆಫೀಸರ್ಸ್ ಇಲ್ಲ, ಶಿಕ್ಷೆಗಳೇ ಇಲ್ಲ. ಮತ್ತೆ ಹೆಂಗೆ ರಕ್ಷಣೆ? ಜನಗಳು ಅವ್ರವ್ರನ್ನ ಕಾಪಾಡ್ಕೊಳ್ಳೋದು ಹೆಂಗೆ ಅಂತಂದ್ರೆ, ಎಷ್ಟು ಜನ ಹೇಳ್ತಾರೆ, ಅವರು ಧರ್ಮವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರ ವರ್ಣಾಶ್ರಮಕ್ಕೆ ಯಾವ ಧರ್ಮವನ್ನ ಶಾಸ್ತ್ರ ಹೇಳಿದೆ ಆ ಧರ್ಮವನ್ನ ಅವರು ಮಾಡ್ತಾರೆ. ಆ ಧರ್ಮ ಅವ್ರನ್ನ ಕಾಪಾಡ್ತಾ ಇದೆ. ಶಾಖದ್ವೀಪದ ಬಗ್ಗೆ ವಿಸ್ತಾರವಾಗಿ ಹೇಳುವಂಗೆಲ್ಲ ಇಷ್ಟೇ, ಇನ್ನು ವಿಸ್ತಾರವಾಗಿ ಹೇಳಕ್ಕಾಗಲ್ಲ. ಅಲ್ಲಲ್ಲ, ಶಾಖದ್ವೀಪದ ವಿಷಯವಾಗಿ ಇನ್ನು ಕೇಳಲಿಕ್ಕೇನು ಇಲ್ಲ, ಇಷ್ಟೇ ಕೇಳಲಿಕ್ಕೆ ಯೋಗ್ಯವಾದದ್ದು. ಇನ್ನೂ ವಿಸ್ತಾರವಾಗಿ ಕೇಳಲಿಕ್ಕಾಗೋದಿಲ್ಲ. ಉತ್ತರೇಶು ತು ಕೌರವ್ಯ, ಬೇಕಾದಷ್ಟಿದೆ, ನಮ್ಗೆ ಹೇಳಲಿಲ್ಲ ಅಷ್ಟೇ, ನಮ್ ಯೋಗ್ಯತೆಗಿಷ್ಟೇ. ದ್ವೀಪೇಶು ಶ್ರೂಯತೆ ಕಥಾ ಯಥಾ ಶ್ರುತಂ ಮಹಾರಾಜ, ಬ್ರುವತಸ್ತನ್ನಿಬೋಧ ಮೇ ಘೃತತೋ ಯಃ ಸಮುದ್ರೋತ್ರ ದಧಿಮಂಡೋದಕೋಪರಃ ಸುರೋದಸ್ಸಾಗರಶ್ಚೈವ ತಥಾನ್ಯೋ ಧರ್ಮಸಾಗರಃ ಪರಸ್ಪರೇಣ ದ್ವಿಗುಣಾಃ ಸರ್ವೇ ದ್ವೀಪಾ ನರಾಧಿಪಾ ಇಕ್ಷೂದಶ್ಚ ಸುರೋದಶ್ಚ ಸರ್ಪಿಃ ಕ್ಷೀರೋ ದಧಿಸ್ತಥಾ ದಧಿಮಂಢೋ ದಧಿಶ್ಚಾನ್ಯಃ ಶುದ್ಧೋ ದಧಿರಥೋ ಮಹಾನ್ ಗೌರಸ್ತು ಮಧ್ಯಮೇ ದ್ವೀಪೇ ಗಿರಿರ್ಮಾನಃ ಶಿಲೋ ಮಗಾನ್ ಪರ್ವತಃ ಪಶ್ಚಿಮಃ ಕೃಷ್ಣೋ ನಾರಾಯಣ ನಿಭೋ ನೃಪ ತತ್ರ ರತ್ನಾನಿ ದಿವ್ಯಾನಿ. ಎಷ್ಟು ಚೆನ್ನಾಗಿದ್ದಾರೆ. ಸ್ವಯಂ ರಕ್ಷತಿ ಕೇಶವಃ ಪ್ರಜಾಪತಿಮುಪಾಸೀನಃ ಪ್ರಜಾನಾಂ ವಿದಧೇ ಸುಖಂ ಕುಶದ್ವೀಪೆ ಕುಶಸ್ತಂಭೋ ಮಧ್ಯೆ ಜನಪದಸ್ಯ ಸಂಪೂಜ್ಯತೆ ಶಾಲ್ಮಲಿಶ್ಚ ದ್ವೀಪೆ ಶಾಲ್ಮಲಿಕೆ ನೃಪ ಕ್ರೌಂಚದ್ವೀಪೆ ಮಹಾಕ್ರೌಂಚೋ ಗಿರಿರತ್ನ ಛಯಾಕರಃ ಸಂಪೂಜ್ಯತೆ ಮಹಾರಾಜ ಚಾತುರ್ವರ್ಣ್ಯೇನ ನಿತ್ಯನ ಗೋಮಂದಃ ಪರ್ವತೋ ರಾಜನ್ ಸುಮಹಾನ್ ಸರ್ವಧಾತುಮಾನ್ ಯತ್ರ ನಿತ್ಯಂ ನಿವಸತಿ ಶ್ರೀಮಾನ್ ಕಮಲಲೋಚನಃ ಮೋಕ್ಷಿಭಿಃ ಸಂಸ್ಥುತೋ ನಿತ್ಯಂ ಪ್ರಭುರ್ನಾರಾಯಣೋ ಹರಿಃ ಕುಶದ್ವೀಪೇ ತು ರಾಜೇಂದ್ರ ಪರ್ವತೋ ವಿದ್ರುಮೈಶ್ಚಿತಃ ಸುಧಾಮಾ ನಾಮ ದುರ್ಧರ್ಷೋ ದ್ವಿತೀಯೋ ಹೇಮ ಪರ್ವತಃ ದ್ಯುತಿಮಾನ್ ನಾಮ ಕೌರವ್ಯ ತೃತೀಯಃ ಕುಮುದೋ ಗಿರಿಃ
ಚತುರ್ಥಃ ಪುಷ್ಪವಾನ್ ನಾಮ ಪಂಚಮಸ್ತು ಕುಶೇಶಯಃ ಷಷ್ಠೋ ಹರಿಗಿರಿರ್ನಾಮ ಷಡೇತೆ ಪರ್ವತೋತ್ತಮಾಃ ತೇಷಾಮಂತರ ವಿಷ್ಕಂಭೋ ದ್ವಿಗುಣಃ ಪ್ರತಿಭಾಗಶಃ ಔದ್ಭಿದಂ ಪ್ರಥಮಂ ವರ್ಷಂ ದ್ವಿತೀಯಂ ವೇಣುಮಂಡಲಂ ತೃತೀಯಂ ವೈ ರಥಾಕಾರಂ ಚತುರ್ಥಂ ಪಾದನಂ ಸ್ಮೃತಂ ಧೃತಿಮಾನ್ ಪಂಚಕಂ ವರ್ಷಂ ಷಷ್ಠಂ ವರ್ಷಂ ಪ್ರಭಾಕರಂ ಸಪ್ತಮಂ ಕಾಪಿಲಂ ವರ್ಷಂ ಸಪ್ತೈತೆ ವರ್ಷಪುಂಜಕಾಃ ಏತೇಷು ದೇವಗಂಧರ್ವಾಃ ಪ್ರಜಾಶ್ಚ ಜಗತೀಶ್ವರ ವಿಹರಂತಿ ರಮಂತೆ ಚ ನತೇಷು ಮ್ರಿಯತೆ ಜನಃ ನತೇಷು ದಸ್ಯ ವಸ್ಸಂತಿ ಮ್ಲೇಚ್ಛ ಜಾತ್ಯೋಪಿ ವಾ ನೃಪ ಗೌರಪ್ರಾಯೋ ಜನಃ ಸರ್ವಃ ಸುಕುಮಾರಾಶ್ಚ ಪಾರ್ಥಿವ ಅವಶಿಷ್ಟೇಷು ವರ್ಷೇಷು ವಕ್ಷ್ಯಾಮಿ ಮನುಜೇಶ್ವರ ಯಥಾ ಶ್ರುತಂ ಮಹಾರಾಜ ತದವ್ಯಗ್ರಮನಃ ಶೃಣು ಕ್ರೌಂಚದ್ವೀಪೆ ಮಹಾರಾಜ ಕ್ರೌಂಚೋ ನಾಮ ಮಹಾಗಿರಿಃ ಕ್ರೌಂಚಾತ್ ಪರೋ ವಾಮನಕೋ ವಾಮನಾದಂಧಕಾರಕಃ ಅಂಧಕಾರಾತ್ ಪರೋ ರಾಜನ್ ಮೈನಾಕಃ ಪರ್ವತೋತ್ತಮಃ ಮೈನಾಕಾತ್ ಪರತೋ ರಾಜನ್ ಗೋವಿಂದೋ ಗಿರಿರುತ್ತಮಃ ಗೋವಿಂದಾತ್ತು ಪರೋ ರಾಜನ್ ನಿಬಿಡೋ ನಾಮ ಪರ್ವತಃ ಪರಸ್ತು ದ್ವಿಗುಣಸ್ತೇಷಾಂ ವಿಷ್ಕಂಭೋ ವಂಶವರ್ಧನ ದೇಶಾಂತತ್ರ ಪ್ರವಕ್ಷ್ಯಾಮಿ ತನ್ಮೇ ನಿಗದತಃ ಶೃಣು ಕ್ರೌಂಚಸ್ಯ ಕುಶಲೋ ದೇಶೋ ವಾಮನಸ್ಯ ಮನೋನುಗಾತ್ ಪರಶ್ಚೋಷ್ಣೋ ದೇಶಃ ಕುರುಕುಲೋದ್ವಃ ಉಷ್ಣಾತ್ ಪರಃ ಪ್ರಾವರಕಃ ಪ್ರಾವರಾದಂಧಕಾರಕಃ ಅಂಧಕಾರಾದೇಕದೇಶಾತ್ತು ಮುನಿದೇಶಃ ಪರಸ್ಮೃತಃ ಮುನಿದೇಶಾತ್ ಪರಶ್ಚೈವ ಪ್ರೋಚ್ಯತೆ ದುಂದುಭಿಸ್ವನಃ ಸಿದ್ಧಚಾರಣ ಸಂಕೀರ್ಣೋ ಗೌರಪ್ರಾಯೋ ಜನಾಧಿಪ ಏತೆ ದೇಶ ಮಹಾರಾಜ ದೇವಗಂಧರ್ವ ಸೇವಿತಾಃ ಪುಷ್ಕರೇ ಪುಷ್ಕರೋ ನಾಮ ಪರ್ವತೋ ಮಣಿರತ್ನವಾನ್ ತತ್ರ ನಿತ್ಯಂ ನಿವಸತಿ ಸ್ವಯಂ ದೇವ ಪ್ರಜಾಪತಿ. ಉತ್ತರ ಕುರುಖಂಡ ಅಥವಾ ಉತ್ತರ ದ್ವೀಪಗಳು ಏನೇನಿದೆ ಆ ಎಲ್ಲ ದ್ವೀಪಗಳಲ್ಲಿ ಬೇಕಾದಷ್ಟು ಕಥೆಗಳು ಜನ ಮಾತಾಡ್ತಾರೆ. ಅದರಲ್ಲಿ ನಾನು ವ್ಯಾಸರ ಅನುಗ್ರಹದಿಂದ ಎಷ್ಟು ಕೇಳಿದ್ದೇನೋ ಅಷ್ಟು ಹೇಳ್ತೀನಿ, ಕೇಳು. ತುಪ್ಪದ ಸಮುದ್ರ, ದಧಿಮಂಡೋದಕ ಸಮುದ್ರ, ಸುರಾ ಸಮುದ್ರ ಮತ್ತು ಶುದ್ಧೋದಕ, ಅದನ್ನೇ ಧರ್ಮಸಾಗರ ಅಂತ ಕರೀತಾರೆ. ಇಷ್ಟು ಸಮುದ್ರಗಳಿವೆ. ಅದರಲ್ಲಿ ಒಂದೊಂದು ದ್ವೀಪಗಳು ಒಂದೊಂದು ದ್ವೀಪಕ್ಕಿಂತ ಡಬಲ್ ಆಗ್ತಾ ಹೋಗುತ್ತೆ, ಒಂದಕ್ಕಿಂತ ಡಬಲ್. ಅಲ್ಲೆಲ್ಲ ಬೇಕಾದಷ್ಟು ದ್ವೀಪಗಳು, ಬೇಕಾದಷ್ಟು ಪರ್ವತಗಳು ತುಂಬಿ ಮುಚ್ಚಿ ಹೋಗಿದೆ. ಒಟ್ಟು ಇಕ್ಷೂದ ಕಬ್ಬಿನ ಹಾಲಿನ ಸಮುದ್ರ, ಸುರೋದ ಮಧ್ಯ ಸಮುದ್ರ, ಸರ್ಪಿ ತುಪ್ಪದ ಸಮುದ್ರ, ಕ್ಷೀರ ಸಮುದ್ರ, ದಧಿಮಂಡೋದ ಸಮುದ್ರ, ಲವಣ ಸಮುದ್ರ, ಶುದ್ಧೋದಕ ಸಮುದ್ರ ಅಂತ ಒಟ್ಟು ಸಪ್ತಸಾಗರಗಳು. ಮೊದಲು ಲವಣ ಸಾಗರ, ಇಕ್ಷುಸಾಗರ, ಸುರಸಾಗರ, ಘೃತ ಸರೋವರ, ಅದಾದ್ಮೇಲೆ ಬರೋದು ಕ್ಷೀರ ಸರೋವರ ಅಂತಾರೆ. ಅಲ್ಲೇ ಅದು ಕ್ಷೀರಸಾಗರ. ಅವಾಗ್ಲೇ ಹೇಳಿದೆ, ಕ್ಷೀರಸಾಗರ, ಅದಾದ್ಮೇಲೆ ದಧಿಮಂಡ ಸಾಗರ ಅಂತ ಎರಡು ಸಾಗರ ಬಗ್ಗೆ ಮಾತಾಡಿದ್ರು. ಇಲ್ಲೇ ವ್ಯತ್ಯಾಸವಾಗಿ ತಿಳ್ಕೊಳ್ಬೇಕಾದ್ದು. ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟ, ನಾನು ಅವಾಗ್ಲೇ ಹೇಳಿದೆ ಅದನ್ನು. ಕ್ಷೀರಸಾಗರ ಅಂದ್ರೆ ಏನು? ಹಾಲಿನಂತೆ ಸಿಹಿಯಾಗಿರತಕ್ಕಂತಹ ಮೊಸರಿನಿಂದ ಕೂಡಿದ ಸಮುದ್ರವನ್ನ ಕ್ಷೀರಸಾಗರ ಇಲ್ಲಿ ಹೇಳಿದ್ದಾಮೇಲೆ ಭಗವಂತ ಆ ಕ್ಷೀರಸಾಗರದಲ್ಲಿ ಮಲಗಿದ್ದಾನೆ ಅಂತ ಅರ್ಥ ಅಲ್ಲ. ದಧಿಮಂಡೋದ ಸಾಗರ ಅಂದ್ರೆ ಏನು? ಮೊಸರಿನಂತೆ ಗಟ್ಟಿಯಾಗಿರತಕ್ಕಂತಹ ಹಾಲಿನ ಸಮುದ್ರ. ಅಷ್ಟೇ, ಸ್ವಲ್ಪ ವ್ಯತ್ಯಾಸ ತಿಳ್ಕೊ. ಆ 7 ದ್ವೀಪಗಳ ಮಧ್ಯದಲ್ಲಿ ಕ್ರೌಂಚ ದ್ವೀಪ ಅಂತ ಒಂದು ಪ್ರದೇಶ. ಆ ಕ್ರೌಂಚ ದ್ವೀಪದ ರೈಟ್ ಸೈಡ್ ನಲ್ಲಿ ಒಂದು ಪರ್ವತ. ಅದಕ್ಕೆ ಏನು ಪರ್ವತ? ಮಾನಶಿಲ ಅಂತ ವಿಚಿತ್ರ ಹೆಸರು ನೋಡ್ರಿ, ಮಾನಶಿಲ. ಆ ಪರ್ವತಕ್ಕೆ ಹೆಸರೇನು? ಮಾನಶಿಲ. ಬೆಳ್ಳಿ ಹೊಳಿತಾ ಇದೆ ಪರ್ವತ. ಅದರ ವೆಸ್ಟ್ ಭಾಗದಲ್ಲಿ, ಪಶ್ಚಿಮದ ಭಾಗದಲ್ಲಿ ಒಂದು ಪರ್ವತ ಇದೆ.
ಅದರ ಹೆಸರು ಕೃಷ್ಣ ಅಂತ. ನಾರಾಯಣ ಯಾವ ಬಣ್ಣದಲ್ಲಿದ್ದಾನೆ ಕೃಷ್ಣವರ್ಣದಲ್ಲಿ, ಆ ಬಣ್ಣದಲ್ಲಿ ಆ ಪರ್ವತ ಇದೆ. ಅಲ್ಲಿರ್ತಕ್ಕಂತಹ ನವರತ್ನಗಳನ್ನ ಯಾರು ರಕ್ಷಣೆ ಮಾಡ್ತಾರೆ ಅಂದ್ರೆ ಸಾಕ್ಷಾತ್ ಕೇಶವನೇ ರಕ್ಷಣೆ ಮಾಡ್ತಾನೆ. ಚತುರ್ಮುಖ, ಅವನ ಮಕ್ಕಳಾದಂತಹ ಎಲ್ಲ ಮರೀಚಿಗಳೇ ಮೊದಲಾದ ಎಲ್ಲ ಪ್ರಜಾಪತಿಗಳ ಪಕ್ಕದಲ್ಲಿ ಕೂತಂತಹ ಕೇಶವ ಇಡೀ ಪ್ರಪಂಚವನ್ನ, ಅಲ್ಲಿ ಪ್ರದೇಶವನ್ನ ಕಾಪಾಡ್ತಾ ಅಲ್ಲಿ ವಾಸ ಮಾಡುವ ಜನಗಳಿಗೆ ವಿಶೇಷವಾದಂತಹ ಸುಖವನ್ನ ಕೊಡ್ತಾ ಇದ್ದಾನೆ. ಇನ್ನು ಕುಶದ್ವೀಪ, ಆ ಕುಶದ್ವೀಪದ ಮಧ್ಯದಲ್ಲಿ ಒಂದು ಶಾಲ್ಮಲ ಚೆನ್ನಾಗಿದೆ, ಶಾಲ್ಮಲಿ ದ್ವೀಪ. ಶಾಲ್ಮಲಿ ದ್ವೀಪದಲ್ಲಿ ಶಾಲ್ಮಲಿ ವೃಕ್ಷ ಇದೆ. ಕುಶದ್ವೀಪದಲ್ಲಿ ಏನಿದೆ, ಕುಶಸ್ತಂಭ. ಕುಶಸ್ತಂಭ ಅಂದ್ರೆ ಏನು? ಸ್ತಂಭ ಅಂದ್ರೆ ಗಹ್ವರ ಅಂತ ಅರ್ಥ. ಗಹ್ವರ ಅಂದ್ರೆ ಪೊದೆ ಅಂತ ಅರ್ಥ. ಸುತ್ತಲೂ ದರ್ಭೆಗಳನ್ನು ಹಾಕಿಬಿಟ್ಟು ಮಧ್ಯದಲ್ಲಿ ಕೂತ್ಕೊಳ್ಳಿಕ್ ಜಾಗ ಇದ್ರೆ ಅದನ್ನ ಪೊದೆ ಅಂತಾರಲ್ಲ, ಆ ಪೊದೆ, ದರ್ಭೆಯ ಪೊದೆ ಅಲ್ಲಿದೆ ಕುಶದ್ವೀಪದಲ್ಲಿ. ಶಾಲ್ಮಲ ದ್ವೀಪದಲ್ಲಿ ಶಾಲ್ಮಲ ವೃಕ್ಷ ಇದೆ. ಕ್ರೌಂಚ ದ್ವೀಪದಲ್ಲಿ ಮಹಾರತ್ನಗಳಿಂದ ಕೂಡಿದ ಕ್ರೌಂಚ ಪರ್ವತ ಇದೆ. ಅದನ್ನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣದವರು ಪೂಜೆ ಮಾಡ್ತಾರೆ. ಇನ್ನು ಕುಶದ್ವೀಪದಲ್ಲಿ ಬೆಳ್ಳಿ ಬಂಗಾರವೇ ಮೊದಲಾದ ಎಲ್ಲ ಪದಾರ್ಥಗಳಿಂದ ತುಂಬಿದ ಗೋಮಂದ ಅಂತ ಪರ್ವತ ಇದೆ. ಅಲ್ಲಿ ನಾರಾಯಣನ ಸನ್ನಿಧಾನ ಇದೆ. ಆ ಗೋಮಂದ ಪರ್ವತದಲ್ಲಿ ನಾರಾಯಣನನ್ನ ಮೋಕ್ಷವನ್ನ ಅಪೇಕ್ಷೆ ಪಡತಕ್ಕಂಥ ಮುಮುಕ್ಷುಗಳು ನಿತ್ಯ ಸ್ತೋತ್ರ ಮಾಡ್ತಾ ಇರ್ತಾರೆ. ನೋಡಿ, ಇದೆಲ್ಲ ವಿಶೇಷಾಂಶ. ಮಹಾಭಾರತ ಬಿಟ್ಟು ಬೇರೆ ಕಡೆ ನಮಗ್ ಸಿಗಲ್ಲ. ಇನ್ನು ಅದೇ ಕುಶದ್ವೀಪದಲ್ಲೇ ದೊಡ್ಡ ಪರ್ವತ, ಅದ್ರ ಹೆಸರೇನು? ಸುಧಾಮ. ಹತ್ತಕ್ಕೆ ಆಗಲ್ಲ, ವಿದ್ರುಮಗಳಿಂದ ತುಂಬಿ ಹೋಗಿದೆ. ವಿದ್ರುಮ ಅಂದ್ರೆ ಹವಳಗಳು ಅಂತ. ಮುಚ್ಚಿ ಹೋಗಿದೆ ಹವಳಗಳಲ್ಲಿ. ಬಂಗಾರದ ಪರ್ವತ. ಅಲ್ಲೇ ದ್ಯುತಿಮಂತ ಅಂತ ಇನ್ನೊಂದು ಪರ್ವತ ನೋಡಿ. ಗೋಮಂದ ಪರ್ವತದಲ್ಲಿ ಮುಮುಕ್ಷುಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳುವ ನಾರಾಯಣ, ಅಲ್ಲಿಂದ ಹವಳಗಳಿಂದ ತುಂಬಿ ಹೋದ ಸುಧಾಮ. ಮೂರನೆಯದ್ದು ದ್ಯುತಿಮಂತ, ಅದಕ್ಕೆ ಇನ್ನೊಂದು ಹೆಸರಿದೆ, ಕುಮುದ ಅಂತಲೂ ಮತ್ತೊಂದು ಹೆಸರು ಅದಕ್ಕೆ. ಮೂರನೇದಾಯ್ತಲ್ಲ, ಇನ್ 4ನೇ ಪರ್ವತ ಒಂದಿದೆ, ಪುಷ್ಪವಂತ ಅಂತ ಅದ್ರ ಹೆಸರು. 5ನೇ ಪರ್ವತಕ್ಕೆ ಕುಶೇಶಯ ಅಂತ ಹೆಸರು. 6ನೇ ಪರ್ವತಕ್ಕೆ ಹರಿಗಿರಿ ಅಂತ. ಒಟ್ಟು 6: ಗೋಮಂದ, ಸುಧಾಮ, ದ್ಯುತಿಮಂತ ಅಥವಾ ಕುಮುದ, ಪುಷ್ಪವಂತ, ಕುಶೇಶಯ, ಹರಿಗಿರಿ. ಈ 6 ಉತ್ತಮವಾದ ಪರ್ವತಗಳಲ್ಲಿದೆ. ಆ ಎಲ್ಲ ಪರ್ವತಗಳು ಒಂದಕ್ಕಿಂತ ಒಂದು ದೊಡ್ಡದು. ಅದರ ಮಧ್ಯಭಾಗ ಒಂದು ಪರ್ವತಕ್ಕಿಂತ ಡಬಲ್. ಅಲ್ಲೇ ಅನೇಕ ವರ್ಷ, 7 ವರ್ಷಗಳಿದೆ. ಔದ್ಭಿದ, ವೇಣುಮಂಡಲ, ರಥಾಕಾರ, ಪಾಲನ, ಧೃತಿಮಂತ, ಪ್ರಭಾಕರ, ಕಾಪಿಲ. ಈ 6 + 1 7 ವರ್ಷಗಳು ಎಲ್ಲಿವೆ? ಆ ಕುಶದ್ವೀಪದಲ್ಲಿದೆ. ಇಲ್ಲೆಲ್ಲ ಯಾರು ವಾಸ ಮಾಡ್ತಾರೆ? ದೇವಗಂಧರ್ವರು ವಾಸ ಮಾಡ್ತಾರೆ. ದೇವಗಂಧರ್ವರು ವಿಶೇಷವಾಗಿ ವಿಹಾರ ಮಾಡ್ತಾರೆ. ಯಾರು ಸಾಯೋದೇ ಇಲ್ಲ. ಅಲ್ಲಿರುವ ಜನಗಳಂತೂ ವಿಶೇಷವಾಗಿರ್ತಾರೆ. ಕಳ್ಳರ ಭಯ ಇಲ್ಲ. ಸಂಕರ ಜಾತಿಯ, ಮ್ಲೇಚ್ಛ ಜಾತಿಯ ಜನಗಳ ಭಯ ಇಲ್ಲ. ಬಿಳಿ ಬಣ್ಣ, ಸಾಫ್ಟ್ ಆಗಿರತಕ್ಕ ಶರೀರ ಆ ಮಹಾನುಭಾವರದ್ದಲ್ಲಿ. ನೆನೆಸ್ಕೊಂಡ್ರೆ ಆನಂದ ಆಗತ್ತೆ. ಇನ್ನು ಬೇರೆ ಬೇರೆ, ಇದು ಕುಶ ಆಯ್ತು. ಇನ್ನು ಬೇರೆ ದ್ವೀಪಗಳ ಬಗ್ಗೆ ನಾನು ಎಷ್ಟು ಶ್ರವಣ ಮಾಡಿದ್ದೇನೋ ಅಷ್ಟು ಹೇಳ್ತೀನಪ್ಪ, ಕೇಳು. ಕ್ರೌಂಚ ದ್ವೀಪದಲ್ಲಿ ಕ್ರೌಂಚ ಅಂತ ಪರ್ವತ, ಆಮೇಲೆ ವಾಮನ ಅಂತ ಪರ್ವತ, ಆ ವಾಮನ ಪರ್ವತ ಆದ ಮೇಲೆ ಅಂಧಕಾರಕ ಅಂತ ಒಂದು ಪರ್ವತ, ಅದಕ್ಕಿಂತ ಉತ್ತರ ಭಾಗದಲ್ಲಿ ಮೈನಾಕ ಅಂತ, ಅದಕ್ಕಿಂತ ಉತ್ತರ ಭಾಗದಲ್ಲಿ ಉತ್ತಮೋತ್ತಮವಾಗಿರತಕ್ಕಂಥ ಗೋವಿಂದ ಅಂತ ಒಂದು ಪರ್ವತ, ಆ ಗೋವಿಂದ ಪರ್ವತಕ್ಕಿಂತ ಉತ್ತರ ಭಾಗದಲ್ಲಿ ನಿಬಿಡ ಅಂತ ಒಂದು ಪರ್ವತ. ಇಷ್ಟೆಲ್ಲಾ ಪರ್ವತಗಳಿದೆ ಅಲ್ಲ, ಆ ಪರ್ವತಗಳ ಮಧ್ಯಭಾಗ ಹೇಗಿದೆ ಅಂದ್ರೆ ಒಂದು ಪರ್ವತಕ್ಕಿಂತ ಒಂದೊಂದು ಡಬಲ್ 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 ಆಗ್ತಾ ಹೋಗುತ್ತೆ.
ಪರ್ವತ ಆಯ್ತು. ಎಷ್ಟು ದೇಶಗಳಿದೆ ಹೇಳ್ತೀನಿ. ಈ ಕ್ರೌಂಚ ಪರ್ವತ ಇದೆ ಅಲ್ಲ, ಆ ಕ್ರೌಂಚ ಪರ್ವತದ ಪಕ್ಕದಲ್ಲಿ ಕುಶಲ ಅಂತ ಒಂದು ದೇಶ. ಇನ್ನು ವಾಮನ ಪರ್ವತ ಅಂತ ಹೇಳಿದ್ನಲ್ಲ, ಅದರ ಪಕ್ಕದಲ್ಲಿ ಮನೋನುಗ ಅಂತ ಒಂದು ದೇಶ. ಆ ಮನೋನುಗ ದೇಶದ ಆ ಕಡೆ ಬರುವಂಥದ್ದೇ ಉಷ್ಣ ದೇಶ. ಆ ಉಷ್ಣ ದೇಶದ ಉತ್ತರದಲ್ಲಿ ಬರುವಂಥದ್ದೇ ಪ್ರಾವರಕ. ಆ ಪ್ರಾವರಕ ದೇಶದ ಉತ್ತರ ಭಾಗದಲ್ಲಿ ಬರುವುದೇ ಅಂಧಕಾರಕ. ಆ ಅಂಧಕಾರ ದೇಶದ ಉತ್ತರ ಭಾಗದಲ್ಲಿ ಬರುವುದೇ ಮುನಿ. ಆ ಮುನಿ ಎನ್ನುವ ದೇಶದ ಮತ್ತೂ ನಾರ್ತ್ಗೆ ಹೋದ್ರೆ ದುಂದುಭಿಸ್ವನ ಅಂತ ಇನ್ನೊಂದು ದೇಶ ಬರುತ್ತೆ. ಹಾಗೆ ಜಂಬೂದ್ವೀಪದಲ್ಲಿ ಭಾರತ ವರ್ಷದಲ್ಲಿ ಎಷ್ಟು ದೇಶಗಳಿದೆಯೋ ಹಾಗೆ ಅಲ್ಲೆಲ್ಲ ಆಗಿದೆ. ಇನ್ನು ಅಲ್ಲಿನ ಜನಗಳು ಬೆಳ್ಳಗಿರ್ತಾರೆ. ಸಿದ್ಧರು ಚಾರಣರು ತುಂಬಿ ಹೋಗಿದ್ದಾರೆ. ದೇವಗಂಧರ್ವರು ವಿಹಾರ ಮಾಡಬೇಕು ಅಂತ ಅಲ್ಲಿಗೆಲ್ಲ ಬರ್ತಾರೆ. ಇನ್ನು ಪುಷ್ಕರ ಅಂತ ಒಂದು ದ್ವೀಪ, ಮಣಿರತ್ನಗಳಿಂದ ಕೂಡಿದ ಒಳ್ಳೆ ಪರ್ವತ. ಅಲ್ಲಿ ಚತುರ್ಮುಖ ಬ್ರಹ್ಮದೇವರು ಯಾವಾಗ್ಲೂ ಇರ್ತಾರೆ. ತಂ ಪರ್ಯುಪಾಸತೆ ನಿತ್ಯಂ ದೇವಾ ಸರ್ವೇ ಮಹರ್ಷಿಭಿ ವಾಗ್ಭಿರ್ಮನೋನುಕೂಲಾಭಿಃ ಪೂಜಯಂತೋ ಜನಾಧಿಪ. ಜಂಬೋದ್ವೀಪಾತ್ ಪ್ರವರ್ತಂತೆ ರತ್ನಾನಿ ವಿವಿಧಾನ್ಯುತ. ದ್ವೀಪೇಷು ತೇಷು ಸರ್ವೇಷು ಪ್ರಜಾನಾಂ ಕುರುನಂದನ. ವಿಪ್ರಾಣಾಂ ಬ್ರಹ್ಮಚರ್ಯೇಣ ಸತ್ಯೇನ ಚ ದಮೇನ ಚ. ಆರೋಗ್ಯಾಯುಃ ಪ್ರಮಾಣಾಭ್ಯಾಂ ದ್ವಿಗುಣಂ ದ್ವಿಗುಣಂ ತತಃ. ಏಕೋ ಜನಪದೋ ರಾಜನ್ ದ್ವೀಪೇಷ್ವೇತೇಷು ಭಾರತ. ಉಕ್ತಾ ಜನಪದಾಯೇಷು ಧರ್ಮಶ್ಚೈಕಃ ಪ್ರದೃಶ್ಯತೆ. ಈಶ್ವರೋ ದಂಡಮುದ್ಯಮ್ಯ ಸ್ವಯಮೇವ ಪ್ರಜಾಪತಿಃ. ದ್ವೀಪಾನೇತಾನ್ ಮಹಾರಾಜ ರಕ್ಷಂತಿಷ್ಠತಿ ನಿತ್ಯದಾ. ಸ ರಾಜ ಸ ಶಿವೋ ರಾಜನ್ ಸ ಪಿತಾ ಸ ಪಿತಾಮಹಃ. ಗೋಪಾಯತಿ ನರಶ್ರೇಷ್ಠ ಪ್ರಜಾಃ ಸ ಜಡ ಪಂಡಿತಾಃ. ಭೋಜನಂ ಚಾತ್ರ ಕೌರವ್ಯ ಪ್ರಜಾ ಸ್ವಯಮುಪಸ್ಥಿತಂ. ಸಿದ್ಧಮೇವ ಮಹಾರಾಜ ಭುಂಜತೆ ತತ್ರ ನಿತ್ಯದಾ. ತತಃ ಪರಂ ಸಮಾನಾಮ ದೃಶ್ಯತೆ ಲೋಕ ಸಂಸ್ಥಿತಿಃ. ಚತುರಸ್ರಾ ಮಹಾರಾಜ ತ್ರಯಸ್ತ್ರಿಂಶತ್ತು ಮಂಡಲಂ. ತತ್ರ ತಿಷ್ಠಂತಿ ಕೌರವ್ಯ ಚತ್ವಾರೋ ಲೋಕಸಮ್ಮತಾಃ. ದಿಗ್ಗಜಾಃ ಭರತಶ್ರೇಷ್ಠ ವಾಮನೈರಾವತಾದಯಃ. ಸುಪ್ರತೀಕಸ್ತಥಾ ರಾಜನ್ ಪ್ರಭಿನ್ನ ಕಟಕಾಮುಖಃ. ತಸ್ಯಾಹಂ ಪರಿಮಾಣಂತು ನ ಸಂಖ್ಯಾತುಮಿಹೋತ್ಸಹೆ. ಅಸಂಖ್ಯಾತಃ ಸ ನಿತ್ಯಂ ಹಿ ತಿರ್ಯಗೂರ್ಧ್ವಮಧಸ್ತಥಾ. ತತ್ರ ವೈ ವಾಯವೋ ವಾಂತಿ ದಿಗ್ಭ್ಯಃ ಸರ್ವಾಭ್ಯ ಏವ ಚ. ಅಸಂಬಾಧಾ ಮಹಾರಾಜ ತಾನ್ ನಿಗೃಹಂತಿ ತೇ ಗಜಾಃ. ಪುಷ್ಕರೈಃ ಪದ್ಮಸಂಕಾಶೈಃ ವರ್ಷ್ಮವದ್ಭಿರ್ಮಹಾಪ್ರಭೈಃ. ತೇಷನೈಃ ಪುನರೇವಾಶು ವಾಯೂನ್ ಮುಂಚಂತಿ ನಿತ್ಯಶಃ. ಶ್ವಸದ್ಭಿಃ ಮುಚ್ಯಮಾನಾಸ್ತು ದಿಗ್ಗಜೈರಿಹ ಮಾರುತಾಃ. ಆಗಚ್ಚಂತಿ ಮಹಾರಾಜ ತತಸ್ತಿಷ್ಠಂತಿ ವೈ ಪ್ರಜಾಃ. ಪರೋ ವೈ ವಿಸ್ತರೋತ್ಯರ್ಥಂ ತ್ವಯಾ ಸಂಜಯ ಕೀರ್ತಿತಃ. ದರ್ಶಿತಂ ದ್ವೀಪ ಸಂಸ್ಥಾನಮುತ್ತರಂ ಬ್ರೂಹಿ ಸಂಜಯ. ಇಲ್ಲಿ ಕೇಳ್ತಾನೆ, ಆ ಪುಷ್ಕರ ದ್ವೀಪದಲ್ಲಿ ಚತುರ್ಮುಖ ಬ್ರಹ್ಮದೇವರೇನಿದ್ದಾರೆ, ಆ ಬ್ರಹ್ಮದೇವರನ್ನ ಎಲ್ಲ ದೇವತೆಗಳು ಮಹರ್ಷಿಗಳು ಎಲ್ಲರೂ ಕೂಡ ಅವರವರ ಮನಸ್ಸಿಗೆ ಮಾತಿಗೆ ಅನುಕೂಲವಾಗುವಂತಹ ಸ್ತೋತ್ರಗಳಿಂದ ಅವನ ಪೂಜೆಯನ್ನು ಮಾಡ್ತಾ ಚತುರ್ಮುಖ ಬ್ರಹ್ಮದೇವರ ಉಪಾಸನೆಯನ್ನ ಪುಷ್ಕರ ದ್ವೀಪದಲ್ಲಿ ಮಾಡ್ತಾರೆ. ಅಣ್ಣ ರಾಜ, ಜಂಬೂದ್ವೀಪದಿಂದ ಆರಂಭ ಮಾಡಿಕೊಂಡು ಪುಷ್ಕರ ದ್ವೀಪ, ಎಲ್ಲ ದ್ವೀಪಗಳಲ್ಲಿ ಜನಗಳಿಗೆ ಬೇಕಾದಷ್ಟು ನವರತ್ನಗಳಲ್ಲಿ ಅವರವರಿಗೆ ಯೋಗ್ಯವಾಗಿರತಕ್ಕ ರತ್ನಗಳು ಸಿಗ್ತಾ ಇರುತ್ತೆ. ಜಂಬೂದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಶಾಖದ್ವೀಪ, ಶಾಲ್ಮಲದ್ವೀಪ, ಪುಷ್ಕರ ದ್ವೀಪ, ಇಲ್ಲೆಲ್ಲ ಜಂಬೂದ್ವೀಪದಲ್ಲಿ ಬ್ರಾಹ್ಮಣರ ಆಯಸ್ಸು 100 ವರ್ಷ ಅಂತಂದ್ರೆ ಕುಶದ್ವೀಪದಲ್ಲಿ 200 ವರ್ಷ. ಜಂಬೂದ್ವೀಪದಲ್ಲಿ ಬ್ರಾಹ್ಮಣರ ಬ್ರಹ್ಮಚರ್ಯ 25% ಅಂದ್ರೆ ಅಲ್ಲಿ 50%. ಜಂಬೂದ್ವೀಪದಲ್ಲಿ ಬ್ರಾಹ್ಮಣರ ಸತ್ಯ ಮತ್ತು ಇಂದ್ರಿಯ ನಿಗ್ರಹ, ಅವರ ಆರೋಗ್ಯ, ಆಯಸ್ಸು ಎಲ್ಲ ಡಬಲ್ 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 ಆಗ್ತಾ ಇರುತ್ತೆ. ಜಂಬೂದ್ವೀಪಕ್ಕಿಂತ ನೆಕ್ಸ್ಟ್ ದ್ವೀಪಗಳ ಡಬಲ್ 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 ಆಗಿ ಹೋಗ್ತಾ ಇರುತ್ತಲ್ಲ.
ಈ ಪುಷ್ಕರ ದ್ವೀಪದಲ್ಲಿ ಒಂದೇ ಒಂದ್ ದೇಶ. ಯಾಕೆ ಒಂದೇ ಒಂದ್ ದೇಶ ಅಂತಾರೆ ಗೊತ್ತಾ? ಬೇಕಾದಷ್ಟು ದೇಶಗಳಿದ್ರು ಅಲ್ಲಿನ ಜನಗಳು ಮಾಡೋದೆಲ್ಲ ಧರ್ಮ ಒಂದೇ, ಆದ್ದರಿಂದ ಅದನ್ನ ಒಂದೇ ದೇಶ ಅಂತ ಕರೆಯೋದು. ಎಷ್ಟು ಸಲ ಹೇಳ್ತಾರೆ ನೋಡ್ರಿ. ಸರ್ವೋತ್ತಮನಾದ ಬ್ರಹ್ಮದೇವರು ಕೈಯಲ್ಲಿ ದಂಡ ಹಿಡ್ಕೊಂಡು ಈ ದ್ವೀಪವನ್ನ ಯಾವಾಗಲೂ ರಕ್ಷಣೆ ಮಾಡ್ತಾ ಇರ್ತಾರಂತೆ. ಆ ಊರಿಗೆ ಅವನೇ ರಾಜ, ಅವನೇ ಶಿವ, ಅವನೇ ತಂದೆ, ಅವನೇ ತಾತ, ಎಲ್ಲ ಅವನೇ. ಪಂಡಿತರಿರ್ಲಿ, ಜಡ ಪಾಮರರಿರ್ಲಿ, ಎಲ್ಲರನ್ನು ಒಂದೇ ತರ ಕಾಪಾಡತಕ್ಕಂಥವನು ಚತುರ್ಮುಖ ಬ್ರಹ್ಮ. ಊಟ ಮಾಡ್ಬೇಕು ಅಂತ ಅನ್ಕೊಂಡು ಎಲೆ ಹಾಕೊಂಡು ಕೂತ್ಕೊಂತಾರೆ. ಊಟ ಮಾಡ್ಬೇಕು ಅಂತ ಕೂಡ್ತಾ ಇದ್ದ ಹಾಗೆ ರೆಡಿ ಫುಡ್ ಬಂದು ಬಿದ್ದು ಬಿಡುತ್ತೆ ಎಲೆ ಮೇಲೆ. ಅಷ್ಟು ಸಂಕಲ್ಪ ಅಷ್ಟೇ. ಸಿದ್ಧಮೇವ ಮಹಾರಾಜ ಭುಂಜತೆ, ನಿತ್ಯದಲ್ಲಿ ಎಷ್ಟು ಊಟ ಮಾಡಿದ್ರು ರೆಡಿ ಫುಡ್ ಅನ್ನೇ ಮನಸ್ಸಂಕಲ್ಪದಿಂದ, ಅವರ ಪುಣ್ಯದಿಂದ, ಚತುರ್ಮುಖ ಬ್ರಹ್ಮದೇವರ ಅನುಗ್ರಹದಿಂದ, ಸರ್ವೋತ್ತಮನ ಅಚಿಂತ್ಯ ಸಂಕಲ್ಪದಿಂದ ಬಂದು 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 ಬೀಳ್ತಾ ಇರುತ್ತೆ. ಅಲ್ಲಿಂದ ಇನ್ನು ಮುಂದಕ್ಕೆ ಅಂದ್ರೆ ಪುಷ್ಕರ ದ್ವೀಪದಿಂದ ಇನ್ನು ಮೇಲಕ್ಕೆ ಹೋದ್ರೆ ಭೂಮಿ ಹೇಗಿದೆ ಅಂದ್ರೆ ಒಂದೇ ಅಳತೆ, ಒಂದೇ ಅಳತೆಯಲ್ಲಿ ಭೂಮಿ ಇದೆ. ಅಲ್ಲಿ ಹೇಗಿದೆ ಮಂಡಲಂ. ಯಾವ ರೀತಿ ಮಂಡಲ? ವಾದಿರಾಜರು ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ಸುದರ್ಶನ ಚಕ್ರಸ್ಯ ದಲವತ್. ಒಂದು ರೌಂಡ್ ಬರೆದ್ರೆ ಚಕ್ರ ಬರಿತೀವಲ್ಲ ನಾವು, ಸುದರ್ಶನ ಚಕ್ರಕ್ಕಿರುವ ಶಾರ್ಪ್ ದಳಗಳಂತೆ ಅಲ್ಲಿ 33 ದಳಗಳಿದೆಯಂತಲ್ಲಿ. 33 ಮಂಡಲಂ. ರೌಂಡ್ ಬರೆಯೋ, ಒಂದು ಸರ್ಕಲ್ ಬರೆಯೋದು, ಅದಕ್ಕೆ 33 ಶಾರ್ಪ್ ಹಲ್ಲುಗಳನ್ನ ಬರೆಯೋದು, ಟ್ರಯಾಂಗಲ್ ತರ. ಅದನ್ನ ಬರೆದ್ರೆ 33 ಆಗುತ್ತಲ್ಲ. ಆ 33 ಮಂಡಲಗಳು ಅಲ್ಲಿ. ಎಲ್ಲಿಂದ? ಪುಷ್ಕರ ದ್ವೀಪದಿಂದ ಇನ್ನು ಆ ಕಡೆ ಹೋದ್ರೆ ಆ 33 ಮಂಡಲಾಕಾರದಿಂದ ಕೂಡಿದ ಭೂಪ್ರದೇಶದಲ್ಲಿ ಪ್ರಾಯಶಃ 33 ಪ್ರಧಾನ ದೇವತೆಗಳು ಸಂಚಾರ ಮಾಡ್ತಾರೆ. ತತ್ರ 33 ಪ್ರಧಾನ ದೇವ ಏವ ಪ್ರಾಯಃ ಸಂಚರಂತಿ. ಆದ್ದರಿಂದಲೇ ಆ ಪ್ರದೇಶವನ್ನ ಭೂಚಕ್ರ ಅತಏವ ಭೂಚಕ್ರ ಮಿತ್ಯಾಹುರಿತಿ ಭಾವ. ಎಷ್ಟು ಚೆನ್ನಾಗಿ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಆದ್ದರಿಂದ ಆ ಪ್ರದೇಶಕ್ಕೆ ಭೂಚಕ್ರ ಅಂತ ಕರೀತಾರೆ. 33 ಪ್ರಧಾನ ದೇವತೆಗಳು, ಏಕಾದಶ ರುದ್ರರು, ಅಷ್ಟವಸುಗಳು, 12 ಆದಿತ್ಯರು, ವಾಯುದೇವರು, ಭಗವಂತ, 33 ಜನಗಳು ನಿರಂತರ ಸಂಚಾರ ಮಾಡ್ತಿರ್ತಾರಲ್ಲ, ಆದ್ದರಿಂದ ಭೂಚಕ್ರ. ಅಲ್ಲಿ ವಾಮನ, ಐರಾವತ, ಸುಪ್ರತೀಕ, ಕುಮುದ ಅಂತ 4 ಪ್ರಧಾನವಾದ ದಿಗ್ಗಜಗಳು ವಾಸ ಮಾಡ್ತಾರೆ. ಒಟ್ಟು 8 ದಿಗ್ಗಜಗಳು: ಐರಾವತ, ಪುಂಡರೀಕ, ವಾಮನ, ಕುಮುದ, ಅಂಜನ, ಸಾರ್ವಭೌಮ, ಸುಪ್ರತೀಕ. ಐರಾವತ, ಪುಂಡರೀಕ, ವಾಮನ, ಕುಮುದೋಂಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕ. 8 ಆನೆಗಳು. 8 ಆಯ್ತಾ ಈಗ? ಐರಾವತ, ಪುಂಡರೀಕ, ವಾಮದ, ಕುಮುದ, ಅಂಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕ. ಈ 8 ದಿಗ್ಗಜಗಳಲ್ಲಿ 4 ಭಾಗಗಳಲ್ಲಿ 4 ಆನೆಗಳು. ಯಾವುದು? ವಾಮನ, ಐರಾವತ, ಸುಪ್ರತೀಕ, ಕುಮುದ. ಈ 4 ಗಜಗಳು ಅಲ್ಲಿ ನಿಂತುಕೊಂಡಿದೆ. ಆ ಆನೆಗಳು ಎಷ್ಟು ದೊಡ್ಡದಾಗಿದೆ, ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಇದೆ, ಚಾನ್ಸೇ ಇಲ್ಲ, ಹೇಳಕ್ಕಾಗಲ್ಲ. ಅಸಂಖ್ಯಾತ ಆಗಲ್ಲಪ್ಪ. ಆ ದಿಗ್ಗಜಗಳಿದೆಯಲ್ಲ, 4 ದಿಗ್ಗಜಗಳು, ಒಳ್ಳೆ ಗಾಳಿ ಬೀಸುತ್ತೆ. ಆ ಗಾಳಿ ಬೀಸುವಾಗ ಆ ಗಾಳಿಯ ಫೋರ್ಸ್ ಇದೆ ಅಲ್ಲ, ಆ ಫೋರ್ಸ್ ಅನ್ನ ಈ 4 ಆನೆಗಳು ಕಂಟ್ರೋಲ್ ಮಾಡ್ತಾ ಇದೆಯಂತೆ. ಹೆಂಗ್ ಕಂಟ್ರೋಲ್ ಮಾಡುತ್ತೆ ಅಂದ್ರೆ, ಜೋರ ಗಾಳಿ ಬೀಸ್ತು ಅಂತಂದ್ರೆ
ಆ ಗಾಳಿಯನ್ನ ಆನೆಗಳು ಅವುಗಳ ಸೊಂಡಲಿನಿಂದ ಪುಷ್ಕರೈಹಿ ಪದ್ಮ ಸಂಕಾಶಿ, ಒಳ್ಳೆ ಕಮಲದಂತೆ ಕೆಂಪಾಗಿ ಹೊಳಿತಾ ಇರತಕ್ಕ ತಮ್ಮ ಸೊಂಡಲುಗಳಿಂದ ಒಳಗೆ ಎಳ್ಕೊಂಡ್ಬಿಡುತ್ತಂತೆ ಆ ವಾಯುವನ್ನ, ಗಾಳಿಯನ್ನ ನಿಧಾನವಾಗಿ ಹೊರಗೆ ಬಿಡತ್ತೆ. ಜೋರಾಗಿ ಬೀಸುವ ಗಾಳಿಯನ್ನ ಈ 4 ಆನೆಗಳು ಒಳಗೆಳ್ಕೊಂಡು ನಿಧಾನವಾಗಿ ಹೊರಗೆ ಬಿಡತ್ತಲ್ಲ, ಆ ಬಿಡುವ ವಾಯುವಿನಿಂದಲೇ ಜನಗಳು ಉಸಿರಾಡ್ತಾ ಸಂತೋಷವಾಗಿರ್ತಾರೆ. ಇದನ್ನು ಕೇಳ್ತಾ ಇದ್ದ ಹಾಗೆ ರೋಮಾಂಚನ ಆಯ್ತಪ್ಪ. ಎಷ್ಟು ಚೆನ್ನಾಗಿ ಹೇಳಿದ್ಯಯ್ಯ, ವಿಸ್ತಾರವಾಗಿ ಹೇಳ್ಬಿಟ್ಯಪ್ಪ. ದ್ವೀಪಗಳು ಹೇಗಿದೆ, ಶಶಾಕೃತಿ, ಅದನ್ನು ಹೇಳಿದ್ದಾಯ್ತು. ಜಂಬೂ ದ್ವೀಪದ್ದು ಚಂದ್ರಮಂಡಲದಲ್ಲಿ ಕಾಣುತ್ತೆ ಅಂತಲೂ ಹೇಳಿದ್ದಾಯ್ತು. ಇವಾಗ ಉತ್ತರಂ ಸಂಸ್ಥಾನಂ ಬ್ರೂಹಿ. ಉತ್ತರ ಅಂದ್ರೆ ಮೇಲೆ ಅಂತ. ಮೇಲೇನಿದೆ? ಗ್ರಹ ನಕ್ಷತ್ರಗಳು, ಅದರ ಬಗ್ಗೆ ಹೇಳು ಅಂದಾಗ ಸಂಜಯ ಹೇಳ್ತಾನೆ, ತುಂಬಾ ಚೆನ್ನಾಗಿ ಹೇಳ್ತಾನೆ. ಉಕ್ತಾ ದ್ವೀಪ ಮಹಾರಾಜ ಗ್ರಹಾನ್ ಮೇ ಶೃಣು ತತ್ವತಃ ಸ್ವರ್ಭಾನುಃ ಕೌರವ ಶ್ರೇಷ್ಠ ಯಾವ ದೇಶ ಪ್ರಭಾವತಃ ಪರಿಮಂಡಲೋ ಮಹಾರಾಜ ಸ್ವರ್ಭಾನುಶ್ರೂಯತೆ ಗ್ರಹ ಯೋಜನಾನಿ ಸಹಸ್ರಾಣಿ ವಿಷ್ಕಂಭೋ ದ್ವಾದಶಸ್ಯ ವೈ ಪರಿಣಾಹೇನ ಷಟ್ತ್ರಿಂಶತ್ ವಿಪುಲತ್ವೇನ ಚಾನಘ ಷಷ್ಟಿಮಾಹುಃ ಸಹಸ್ರಾಣಿ ಬುಧಾಃ ಪೌರಾಣಿಕಾಸ್ತಥಾ ಚಂದ್ರಮಾಸ್ತು ಸಹಸ್ರಾಣಿ ರಾಜನ್ಯೇಕಾದಶ ಸ್ಮೃತಃ ವಿಷ್ಕಂಭೇಣ ಕುರುಶ್ರೇಷ್ಠ ತ್ರಯಸ್ತ್ರಿಂಶತ್ತು ಮಂಡಲಂ ಏಕೋನಷಷ್ಟಿ ವಿಸ್ತಾರಃ ಶೀತರಶ್ಮೇರ್ಮಹಾತ್ಮನಃ ಸೂರ್ಯತ್ವಷ್ಟೌ ಸಹಸ್ರಾಣಿ ದ್ವೇ ಚಾನ್ಯೇ ಕುರುನಂದನ ವಿಷ್ಕಂಭೇಣ ತಥೋ ರಾಜನ್ ಮಂಡಲಂ ತ್ರಿಂಶತಂ ಸಮಂ ಅಷ್ಟಪಂಚಾಶತಂ ರಾಜನ್ ವಿಪುಲತ್ವೇನ ಚಾನಘ ಶ್ರೂಯತೆ ಪರಮೋದಾರಃ ಪತಂಗೋಸೌ ವಿಭಾವಸುಃ ಏತತ್ ಪ್ರಮಾಣಮರ್ಕಸ್ಯ ನಿರ್ದಿಷ್ಟಮಿಹ ಭಾರತ ಸರಾಹುಚ್ಛಾದಯತ್ಯೇತೌ ಯಥಾ ಕಾಲಂ ಮಹತ್ತಯಾ ಚಂದ್ರಾದಿತ್ಯೌ ಮಹಾರಾಜ ಸಂಕ್ಷೇಪೋಯಮುದಾಹೃತಃ. ಸಂಕ್ಷೇಪ ಅಂದ್ರೆ ಗ್ರಹಣ ಅಂತ ಅರ್ಥ. ಇತ್ಯೇತತ್ತೇ ಮಹಾರಾಜ ಪೃಚ್ಛತಃ ಶಾಸ್ತ್ರಚಕ್ಷುಷ ಸರ್ವಮುಕ್ತಂ ಯಥಾ ತತ್ವಂ ತಸ್ಮಾಚ್ಛಮಂ ಅವಾಪ್ನುಹಿ ಯಥಾ ದೃಷ್ಟಂ ಮಯಾ ಪ್ರೋಕ್ತಂ ಸನಿರ್ಯಾಣಮಿದಂ ಜಗತ್ ತಸ್ಮಾದಾಶ್ವಸ ಕೌರವ್ಯ ಪುತ್ರಂ ದುರ್ಯೋಧನಂ ಪ್ರತಿ ಶ್ರುತ್ವೇದಂ ಭರತಶ್ರೇಷ್ಠ ಭೂಮಿ ಪರ್ವಮನೋನುಗಂ ಶ್ರೀಮಾನ್ ಭವತಿ ರಾಜನ್ಯಃ ಸಿದ್ಧಾರ್ಥಃ ಸಾಧು ಸಮ್ಮತಃ ಆಯುರ್ಬಲಂಚ ವೀರ್ಯಂಚ ತಸ್ಯ ತೇಜಶ್ಚ ವರ್ಧತೆ ಯಶೃಣೋತಿ ಮಹೀಪಾಲ ಪರ್ವಣೀದಂ ಯತೌರತಃ ಪ್ರಿಯಂತೆ ಪಿತರಸ್ತಸ್ಯ ತಥೈವ ಚ ಪಿತಾಮಹಾಃ ಇದಂತು ಭಾರತಂ ವರ್ಷಂ ಯತ್ರ ವರ್ತಾಮಹೇ ವಯಂ ಪೂರ್ವಂ ಪ್ರವರ್ತತೆ ಪುಣ್ಯಂ ತತ್ಸರ್ವಂ ಸುತವಾನಸಿ. ಗ್ರಹಗಳ ಬಗ್ಗೆ ಹೇಳು ನೀನು ಅಂತ ಕೇಳಿದ್ದಕ್ಕೆ ರಾಹು ಹೇಗಿದ್ದಾನೆ ಹೇಳು, ಸ್ವರ್ಭಾನು ಅವನ್ ಹೇಳ್ತೀನಿ ಕೇಳು. ಆ ರಾಹು ಹೇಗಿದ್ದಾನೆ ಅಂದ್ರೆ ಮಂಡಲಾಕಾರ, ಅವನು ಪರಿಮಂಡಲ ರೌಂಡ್ ಆಗಿದ್ದಾನಂತೆ ಗ್ರಹ. ಅವನ ಮಧ್ಯಭಾಗದಲ್ಲಿ 12,000 ಯೋಜನ ದೊಡ್ಡದು. ಅದರ ಅಂಚಿನ ಭಾಗ ಪರಿಣಾಹ ಹೊರಭಾಗ 36,000 ಯೋಜನ ಆಗಲ. ಪುರಾಣವನ್ನು ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಪುರಾಣಜ್ಞರು, ಪೌರಾಣಿಕರು, ಜ್ಞಾನಿಗಳು, ಅವನ ಪ್ರಭಾ ವಿಶೇಷ ಎಷ್ಟು ದೊಡ್ಡದು ಅಂದ್ರೆ 60,000 ಯೋಜನ ರಾಹುವಿನ ಪ್ರಭಾ ವಿಶೇಷ ಅಂತೆ. ಚಂದ್ರ ಸೂರ್ಯರಿಗಿಂತ ಜಾಸ್ತಿ ಅದು. 60,000 ಯೋಜನ ಯಾರದ್ದು? ರಾಹುವಿನ ಪ್ರಭಾವಲಯ. ಇನ್ನು ಚಂದ್ರನ ಮಧ್ಯಭಾಗದಲ್ಲಿ 11,000 ಯೋಜನ. ಅವನ ಸುತ್ತಲಿನ ಅಳತೆ ಹೊರಭಾಗ 33,000 ಯೋಜನ. ಅವನ ಕಾಂತಿ ಶೀತರಶ್ಮೇಹೆ, ಅವನ ವಿಭಾಗ, ಅವನ ವಿಸ್ತಾರ 59,000 ಯೋಜನ. ರಾಹುಗಿಂತ 1,000 ಯೋಜನ ಕಡಿಮೆ. ನೋಡಿ ರಾಹುವಿನ ಪ್ರಭಾವಲಯ ಎಷ್ಟು ದೊಡ್ಡದು. ಚಂದ್ರನ್ 59,000. ಸೂರ್ಯ ಅವನ ಮಧ್ಯಭಾಗ 10,000 ಯೋಜನ. ಅದರ ಹೊರಭಾಗ
30,000 ಯೋಜನ. ಅಲ್ಲಿಂದ ಇನ್ನು ಮುಂದಕ್ಕೆ ಅವನ ಪ್ರಭಾವಲಯ 58,000 ಯೋಜನ. ಚಂದ್ರನಿಗಿಂತ 1,000 ಯೋಜನ ಕಡಿಮೆ. ರಾಹು 60,000 ಪ್ರಭಾವಲಯ ಯೋಜನೆಗಳಷ್ಟು ದೂರ, 59,000 ಚಂದ್ರ, 58,000ದಷ್ಟು ಸೂರ್ಯ. ಆದ್ದರಿಂದ ಚಂದ್ರ ಸೂರ್ಯರಿಗಿಂತ ಪ್ರಭಾವಲಯದಲ್ಲಿ ಅದ್ಭುತವಾದ ವ್ಯಾಪ್ತಿಯನ್ನ ಪಡೆದಿರತಕ್ಕಂಥವನು ರಾಹು. ಆದ್ದರಿಂದ ಪರ್ವಕಾಲಗಳಲ್ಲಿ ಅವನೇನ್ ಮಾಡ್ತಾನೆ, ಚಂದ್ರ ಸೂರ್ಯರನ್ನ ಮುಚ್ಚಿ ಹಾಕಿ ಬಿಡ್ತಾನೆ. ರಾಹು ಛಾದಯತಿ, ಮುಚ್ಚಾಕಿ ಬಿಡ್ತಾನೆ. ಆದ್ದರಿಂದ ರಾಹು ಚಂದ್ರ ಸೂರ್ಯರನ್ನ ಯಾವಾಗ ತನ್ನ ಪ್ರಭಾವಲಯದಿಂದ ಮುಚ್ಚಿ ಬಿಡ್ತಾನೆ, ಅದನ್ನ ಶಾಸ್ತ್ರ ಏನ್ ಕರೆಯುತ್ತೆ, ಸಂಕ್ಷೇಪ ಅಂತ ಕರೆಯುತ್ತೆ. ಸಂಕ್ಷೇಪ ಗ್ರಹಣ ಪ್ರೋಕ್ತ ಅಂತ ಕೋಶಗಳಲ್ಲಿ ಹೇಳುವಾಗ ಸಂಕ್ಷೇಪ ಅಂದ್ರೇನು, ಗ್ರಹಣ. ಆಯ್ತನಪ್ಪ. ಇದು ಗ್ರಹಗಳ ವಿಷಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದು. ನೋಡಪ್ಪ, ಭೂಮಿ ಬಗ್ಗೆ, ದ್ವೀಪಗಳ ಬಗ್ಗೆ, ವಿಶೇಷವಾಗಿ ಜಂಬೂಖಂಡದ ಬಗ್ಗೆ ಹೇಳು ಅಂತ ಹೇಳಿದೆ. ಶಾಸ್ತ್ರ ಚಕ್ಷುಷ, ಶಾಸ್ತ್ರದ ಕಣ್ಣಿಂದ, ಶಾಸ್ತ್ರಕ್ಕನುಗುಣವಾಗಿ ಎಷ್ಟು ಹೇಳಬೇಕೋ ನಿನ್ನ ಪ್ರಶ್ನೆಗೆ ಸರಿಯಾಗಿ ನಾವು ಉತ್ತರವನ್ನು ಕೊಟ್ಟಿದ್ದೇನೆ. ಇದು ನಾನು ನೋಡಿದ ಜಗತ್ತು. ಯಥಾದೃಷ್ಟಂ, ಸೃಷ್ಟಿಯಿಂದ ಸಂಹಾರ ತನಕ ನಿನಗೆ ಹೇಳಿದ್ದೇನೆ. ಆದ್ದರಿಂದ ಇಂತಹ ವಿಸ್ತಾರವಾದ ಪ್ರಪಂಚವೇ ಅನಿತ್ಯ ಅಂದಾಗ ಆ ಪ್ರಪಂಚದ ಒಳಗೆ ಬರುವಂತಹ ನಿನ್ನ ಮಕ್ಕಳು ದುರ್ಯೋಧನಾದಿಗಳು ಅನಿತ್ಯರೇ ಅಲ್ವೇನಪ್ಪ? ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗ್ಬೇಡ. ತಸ್ಮಾತ್ ಆಶ್ವಾಸ, ಯಾವುದೇ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ಳದೆ ಆರಾಮಾಗಿದ್ಬಿಡು. ಏನಾಗಬೇಕೋ ಅದಾಕೊಂಡು ಹೋಗ್ಬಿಡುತ್ತೆ. ಆದ್ದರಿಂದ ರಾಜ, ಜಂಬೂಖಂಡ ಮತ್ತು ಭೂಮಿ ಎರಡನ್ನೂ ಕೂಡ ವ್ಯಾಸರ ಅನುಗ್ರಹದಿಂದ ನಾನು ಹೇಳುವಂತ ಪ್ರಯತ್ನ ಮಾಡಿದ್ದೇನಪ್ಪ. ಈ ಭೂಮಿ ಪರ್ವವನ್ನ ಯಾರು ಅತ್ಯಂತ ಶ್ರದ್ಧೆಯಿಂದ ಹೇಳ್ತಾರೆ, ಶ್ರದ್ಧೆಯಿಂದ ಕೇಳ್ತಾರೆ, ಅವರಿಗೆ ವಿಶೇಷವಾಗಿರ್ತಕ್ಕ ಸಂಪತ್ತು ಬರುತ್ತೆ. ಯಾವ ಕೆಲಸವನ್ನ ಮಾಡಬೇಕು ಅಂತ ಒಂದ್ ಹೆಜ್ಜೆ ಮುಂದೆ ಇಡ್ತಾರೆ, ಆ ಭೂಮಿ ಪರ್ವದ ಶ್ರವಣ, ಭೂಮಿ ಪರ್ವದ ವ್ಯಾಖ್ಯಾನದಿಂದ ಅವರಂದುಕೊಂಡ ಕೆಲಸ ಸಸೂತ್ರವಾಗಿ ನಡೆಯುತ್ತೆ. ಸಾಧು ಸಮ್ಮತಃ, ಸಜ್ಜನರಿಗೆ ತುಂಬಾ ಬೇಕಾದವರಾಗ್ತಾರೆ. ಈ ಭೂಮಿ ಪರ್ವದ ಶ್ರವಣವನ್ನ, ಭೂಮಿ ಪರ್ವದ ವ್ಯಾಖ್ಯಾನವನ್ನ ಮಾಡೋದ್ರಿಂದ ಆಯಸ್ಸು, ಬಲ, ಪರಾಕ್ರಮ, ತೇಜಸ್ಸು ಇದೆಲ್ಲದರ ಅಭಿವೃದ್ಧಿ ಆಗುತ್ತೆ. ಮುಖ್ಯವಾಗಿ ಪರ್ವಕಾಲದಲ್ಲಿ ನೋಡಿ, ಹರಿಗುರುಗಳ ಅನುಗ್ರಹದಿಂದ ನಮಗೆ ಪರ್ವಕಾಲವೇ. ಸಾಯಂಕಾಲ ಅನ್ನೋದೊಂದು ಸಂಧ್ಯಾ ಪರ್ವಕಾಲ, ವರ್ಷಾಂತ್ಯ ಅನ್ನೋದು ಒಂದು ಪರ್ವಕಾಲ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯ ಅನ್ನೋದು ಒಂದು ವಿಶಿಷ್ಟವಾದ ಪರ್ವಕಾಲ. ಇದನ್ನ ಪರ್ವಕಾಲಗಳಲ್ಲಿ ಯಾರು ಶ್ರವಣ ಮಾಡ್ತಾನೆ, ಇನ್ನು ಯಾವ ಪರ್ವಕಾಲ ಅಂದ್ರೆ ಶ್ರಾದ್ದ ಮಾಡುವಾಗ ಇದನ್ನ ಕೇಳ್ಬೇಕಂತೆ, ಪಿತೃಪ್ರೀತಿ ಆಗತ್ತೆ. ತಥೈವ ಚ ಪಿತಾಮಹ ಪಿತರಃ ಪ್ರಿಯಂತೆ. ಭೂಮಿ ಪರ್ವದ ಶ್ರವಣವನ್ನ ಮಾಡೋದ್ರಿಂದ ಅವನ ಪಿತೃಗಳು, ಪಿತಾಮಹರುಗಳು ಎಲ್ಲ ಸಂತೋಷ ಪಡ್ತಾರಪ್ಪ. ಅಷ್ಟು ವಿಶಿಷ್ಟವಾದ ಅಂದುಕೊಂಡ ಕೆಲಸವನ್ನ ಚೆನ್ನಾಗಿ ನಮಗೆ ಮಾಡಿಸಿ ಪರಮಾನುಗ್ರಹವನ್ನ ಮಾಡುವಂತಹ ದೊಡ್ಡ ಸಾಮರ್ಥ್ಯವುಳ್ಳ ಪರ್ವ ಈ ಪರ್ವಗಳು. ಯಾಕೆ ಅಂದ್ರೆ ವೇದವ್ಯಾಸ ದೇವರ ಉಪದೇಶದಿಂದ ಸಂಜಯನಿಗೆ ಸರ್ವಜ್ಞತೆ ಬಂದು ಪ್ರಪಂಚವನ್ನ ಕೂತಲ್ಲೇ ನೋಡಿ ಹೇಳಿಬಿಟ್ಟ. ಆದ್ದರಿಂದ ಅದನ್ನ ಕೇಳೋದು ನಮ್ಗೆ ಇಷ್ಟೆಲ್ಲ ಪುಣ್ಯ ಬರುತ್ತೆ ಅನ್ನೋ ದೊಡ್ಡ ವಿಷಯ ಅಲ್ಲ. ಅಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ಈ ಪರ್ವ ಪುಣ್ಯವನ್ನ ತಂದು ಕೊಡತ್ತೆ ಅಪ್ಪ. ಅಣ್ಣ ರಾಜ, ನೀನ್ ತಲೆ ಕೆಡಿಸ್ಕೊಳ್ಬೇಡ. ನಾವು ಕೂತಿದ್ದೀವಲ್ಲ, ಇದು ಭಾರತ ವರ್ಷ, ಇದರ ಬಗ್ಗೆ ಏನ್ ಕತೆ ಅಂತೆಲ್ಲ ಆಗ್ಲೇ ಹೇಳಿಬಿಟ್ಟಿದ್ದೇನೆ, ಇನ್ನು ಹೇಳುವಷ್ಟಿಲ್ಲ. ಆದ್ದರಿಂದ ಟೆನ್ಷನ್ ಮಾಡ್ಕೊಳ್ಳದೆ, ಯುದ್ಧದಲ್ಲಿ ಯಾರು ಏನಾಗ್ತಾರೆ ಅನ್ನೋ ಗಾಬರಿ ಪಡದೆ
ಆರಾಮ ಇದ್ದು ಬಿಡು. ಹರಿ ಇಚ್ಛೆ ಏನು ಬರುತ್ತೋ ಅದಾಗ್ಲಿ ಎಂಬುದಾಗಿ ಸಂಜಯ ಇವನಿಗಿಷ್ಟು ಹೇಳಿ ಯುದ್ಧ ನೋಡ್ಬೇಕು ಅಂತ ಯುದ್ಧ ಭೂಮಿಗೆ ಓಡಿ ಹೋಗ್ಬಿಟ್ಟ. ಓಡಿ ಹೋಗಿ 10 ದಿನ ಅಲ್ಲಿದ್ದ. ಯುದ್ಧ ನೋಡ್ದ. ಅವ್ರ ಮನ್ಸಲ್ಲಿ ಎಲ್ಲಿ ಮಾತಾಡ್ಕೊಂಡ್ರು, ಏನಾಯ್ತು, ಏನ್ ಶಬ್ದ ಆಯ್ತು, ಏನಾಯ್ತು ಎಲ್ಲ ನೋಡ್ದ. ಕೃಷ್ಣನ ವಿಶ್ವರೂಪ ದರ್ಶನವನ್ನು ಮಾಡಿಬಿಟ್ಟ. 10ನೇ ದಿನ ಯಾವಾಗ ಭೀಷ್ಮಾಚಾರ್ಯ ಬಿದ್ದೋದ್ರು, ಅದನ್ನ ನೋಡಕ್ಕಾಗಿದೆ. ಅಯ್ಯೋ ಭೀಷ್ಮರು ಬಿದ್ದೋದ್ರು ಅಂತ ಓಡಿ ಬಂದು ಹಸ್ತಿನಾವತಿಗೆ ಭೀಷ್ಮಾಚಾರ್ಯ ಬಿದ್ದೋದ್ರು ಅಂತಂದ. ಅಲ್ಲಿಂದ ಭಗವದ್ಗೀತಾ ಪರ್ವ ಆರಂಭ ಆಯ್ತು. ಭಗವದ್ಗೀತಾ ಪರ್ವದ ಆರಂಭದ 10 ಅಧ್ಯಾಯಗಳಲ್ಲಿ ಭೀಷ್ಮಾಚಾರ್ಯ ಹೆಂಗ್ ಬಿದ್ರು, 10 ಅಧ್ಯಾಯಗಳಿದೆ. ಆ 10 ಅಧ್ಯಾಯಗಳಲ್ಲಿ ಭೀಷ್ಮಾಚಾರ್ಯ ಹೆಂಗ್ ಬಿದ್ರು ಅನ್ನೋದು ವಿವರಣೆ. ಅಂದ್ರೆ ಯುದ್ಧ ಹೆಂಗ್ ಆರಂಭ ಆಯ್ತು ಅಂತ 10 ಅಧ್ಯಾಯಗಳಲ್ಲಿ ಯುದ್ಧ ಸ್ಟಾರ್ಟ್ ಮಾಡಿಸಿ ಅವ್ರು ಕಿರ್ಚಾಡಿ ಪರಚಾಡಿ ನಿಂತ್ರು ಬಂದ್ರು ಅಂತೆಲ್ಲ ಹೇಳಿದ ಮೇಲೆ ಒಟ್ಟು 23ನೇ ಅಧ್ಯಾಯದಲ್ಲಿ ಇನ್ 10 ಅಧ್ಯಾಯ ಆದ್ಮೇಲೆ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ ಭುವನಾದ್ಭುತವಾದಂತಹ ಶ್ರೀಮದ್ ಭಗವದ್ಗೀತಾ ಆರಂಭ ಆಗತ್ತೆ. ಅಲ್ಲೆಲ್ಲ ಬರೀ ಅವನ್ ನಿಂತ ಇವನ್ ನಿಂತ ಅನ್ನುವ ಪ್ರಕರಣವೇ ಬರುತ್ತೆ. ಶ್ಲೋಕ ಹೇಳಿ ವ್ಯಾಖ್ಯಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದ್ದರಿಂದ 10 ಅಧ್ಯಾಯಗಳನ್ನ ಒಂದು ಶ್ಲೋಕವನ್ನು ಬಿಡಲ್ಲ, ವಿಶೇಷಣ ಬಿಡಲ್ಲ, ಅದರ ಸಾರಾಂಶವನ್ನ, ಅದರ ಅರ್ಥಾನುವಾದವನ್ನ ಹೇಳಿ ಭಗವದ್ಗೀತೆಗೆ ನಾವು ಪ್ರವೇಶ ಮಾಡೋಣ ಅಂತ ಹೇಳ್ತಾ, ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಭೀಷ್ಮ ಪರ್ವಣಿ ತ್ರಯೋದಶೋಧ್ಯಾಯಃ ಭೂಮಿ ಪರ್ವಣಿ ದ್ವಿತೀಯೋಧ್ಯಾಯಃ ಸಮಾಪ್ತಂ ಭೂಮಿ ಪರ್ವ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಭೀಷ್ಮ ಪರ್ವದಲ್ಲಿ 13ನೇ ಅಧ್ಯಾಯ, ಭೂಮಿ ಪರ್ವದಲ್ಲಿ 2ನೇ ಅಧ್ಯಾಯ, ಅದರ ಜೊತೆಯಲ್ಲೇ ಭೀಷ್ಮ ಪರ್ವದ ಅವಾಂತರ ಪರ್ವ 2ನೇ ಪರ್ವವಾದಂತಹ ಭೂಮಿ ಪರ್ವ ಸಮಾಪ್ತಿ ಆಗ್ತಾ ಇದೆ. ಅದರ ಫಲ ಏನು ಅಂತ ಇವಾಗಿನ ಹೇಳಿದ್ದೇನೆ. ಆ ಎಲ್ಲ ಫಲವು ಯಥಾಯೋಗ್ಯವಾಗಿ ನಮಗೆ ಸಿಗಿ ನಮ್ಮ ನಮ್ಮ ಸಿದ್ಧಾರ್ಥಗಳೆಲ್ಲವೂ ಪೂರ್ಣವಾಗಲಿ ಎಂಬುದಾಗಿ ಹರಿಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ಇನ್ನು ಭಗವದ್ಗೀತಾ ಪರ್ವ, ಭೀಷ್ಮ ಮಧ ಪರ್ವ, ಭಗವದ್ಗೀತಾ ಪರ್ವ ಮುಗಿಸಿ ಭೀಷ್ಮ, ಕರ್ಣ, ದ್ರೋಣ, ಕರ್ಣ, ಶಲ್ಯ ಈ 4 ಯುದ್ಧ ಪರ್ವಗಳನ್ನು ಸಮಾಪ್ತಿ ಮಾಡಿಬಿಟ್ರೆ ಇನ್ನು ನಮ್ಗಿರೋದೇ ಅನುಶಾಸನ, ಶಾಂತಿ, ಅತ್ಯಂತ ದೊಡ್ಡ ಪರ್ವಗಳು. ಅದರ ಅನುಸಂಧಾನ ಮಾಡಿ ಸ್ವರ್ಗಾರೋಹಣ, ಪಾಂಡವ ಸ್ವರ್ಗಾರೋಹಣವನ್ನ ಮಾಡಿಸಿಬಿಟ್ರೆ ಹರಿಗುರುಗಳ ಪರಮಾನುಗ್ರಹದಿಂದ ಲಕ್ಷ ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತವನ್ನ ಅನುಸಂಧಾನ ಮಾಡಿದ ಪುಣ್ಯಕ್ಕೆ ನಾವು ಭಾಜನರಾಗ್ತೇವೆ. ಅಲ್ಲಿಂದ ಒಂದು 25,000 ಶ್ಲೋಕದಷ್ಟು ಹರಿವಂಶ ಇದೆ. ಆತ 25,000 ಶ್ಲೋಕ ಅಂದ್ರೆ 5-6 ತಿಂಗಳಲ್ಲಿ ಮುಗಿದಾಗುತ್ತೆ. ಹರಿವಂಶದ ಅನುಸಂಧಾನ ಮಾಡಿ ಮಹಾಭಾರತವನ್ನ ಪೂರ್ಣ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ ನಮಗೇನ್ ಇಷ್ಟನೋ ಆ ಸ್ವೀಟನ್ ಮಾಡ್ಕೊಂಡು ತಿನ್ಬಿಡೋಣ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಹರಿಗುರುಗಳ ವಿಶೇಷ ಅನುಗ್ರಹ ಇರ್ಲಿ. ಭಾಗವತ ಪ್ರತಿಪಾದ್ಯ, ಮಹಾಭಾರತ ಪ್ರತಿಪಾದ್ಯ, ವೇದವ್ಯಾಸ ಭಿನ್ನ ಭೈಷ್ಮಿ ಸತ್ಯ ಸಮೇತ ಗೋಪಾಲಕೃಷ್ಣ ದೇವರು ಪರಮಾನುಗ್ರಹ ಮಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಯುಗಾದಿ ಹಬ್ಬ ಆದ್ಮೇಲೆ ಭಗವದ್ಗೀತಾ ಪರ್ವ ಆರಂಭ ಮಾಡೋಣ. ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಭಗವಂತ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದ.